So, Namaste. Welcome once again. So, in this part of the lesson, we are going to deal with the second part of the essay, that is the challenge of Everest, as you can see. So, let us begin. We have discussed the first part in the last video. So, we have completed almost the half portion of the essay. So they are searching for the buried cylinders just because of the avalanche. So that avalanche almost dubbed their hopes as well as the oxygen cylinders. So they are searching, and at last, yeah, here we were. At last, we looked, means all the team looked for they were looking for the cylinders, and for the last 6 hours they have been searching, but at those 6 hours were not good. Like this, even after the searching of 6 hours, they were not able to find the cylinders. The writer told that after digging and digging for the consecutive 6 hours, they were not able to find, and being exhausted, ತುಂಬಾ ಧನ್ಯವಾದ ನಂತರ they looked into the eyes of one another without speaking a word, but they continued digging. And now here, there, the minutes seemed like years. ಅಲ್ಲಿ ಪ್ರತಿಯೊಂದು ನಿಮಿಷವೂ ಕೂಡ ಒಂದೊಂದು ವರ್ಷಗಳ ಹಾಗೆ ಅವರಿಗೆ ಅನ್ನಿಸ್ತಾ ಇದ್ದು. But eventually time, that relentless enemy, entered our calculations. ಸೊ ನಮ್ಮೆಲ್ಲ ಲೆಕ್ಕಾಚಾರಗಳನ್ನ ತಲೆಬಿಡು ಮಾಡ್ತಕ್ಕಂಥ ಒಂದು ಸಮಯ ಅಂತ ಅನ್ಕೊಳ್ತಿದ್ದಾರೆ. ವಿ ಕುಡ್ ನಾಟ್ ಗೋ ಆನ್ ಲೈಕ್ ದಿಸ್ ಮಚ್ ಲಾಂಗರ್. ಇನ್ನು ಬಹಳ ಈ ತರ ಹುಡುಕಾಟವನ್ನ ಇನ್ನೂ ಬಹಳಷ್ಟು ಹೊತ್ತು ಅವರು ಮಾಡ್ಲಿಕ್ಕೆ ಆಗಂಗಿಲ್ಲ. Because they were running short of their strength and the time. So, and it was at this crucial stage that I happened to glance at the Sherpas once again. Sherpas kade ಮತ್ತೊಂದು ನೋಟವನ್ನ ಬೀರ್ತಾರೆ. They were praying. So this is what the ultimate strength which was kept with the people who were there on the Everest. So ಅವರು ಪ್ರಾರ್ಥನೆ ಮಾಡ್ತಿದ್ರು Sherpas, and at that moment God seemed very near. ಆ ಒಂದು ಸಂದರ್ಭದಲ್ಲಿ ದೇವರು ತುಂಬಾ ಹತ್ತಿರ ಇದ್ದಾನೆ ಅನ್ನಿಸ್ಬಿಡ್ತದ. ಸೊ ಐ ಬಿಗ್ಯಾನ್ ಟು ಪ್ರೇ. ಇವರು ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಲೈನ್ ಹೇಳ್ತಾರ ಆ ಸಮಯದಲ್ಲಿ, ಇಫ್ ನಾಟ್ ಯು ಓ ಗಾಡ್ ಹೂ ವಿಲ್ ಹೆಲ್ಪ್ ಅಸ್. ಈಗ ನೀವಲ್ದೆ ಹೋದ್ರೆ ದೇವರೇ ಮತ್ತಿನ್ಯಾರು ನಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ದೇವರನ್ನ ಅವರು ನೆನೆಸ್ಕೊಂಡು ತಮ್ಮ ಒಂದು ಕಾರ್ಯಪ್ರವೃತ್ತಿಯಲ್ಲಿ ತೊಡಗ್ತಾರೆ. ಐ ಬಿಗ್ಯಾನ್ ಡಿಗ್ಗಿಂಗ್ ಅಗೇನ್. digging ಅನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ದೇರ್ ದೇ ಪ್ರೇಯರ್ ಗೇವ್ ದ ರೆಸ್ಪಾನ್ಸ್. ಅವರ ಪ್ರಾರ್ಥನೆಗೆ ಒಂದು ಫಲ ಸಿಕ್ತು ಅನ್ನೋ ರೀತಿಯಲ್ಲಿ ಸಡನ್ಲಿ ಮೈ ಆಕ್ಸ್ ಸ್ಟ್ರಕ್ ಆನ್ ಆಕ್ಸಿಜನ್ ಸಿಲಿಂಡರ್. ಅಲ್ಲಿ ಒಂದು ಆಕ್ಸ್ ಅನ್ನ ತಗೊಂಡು ಹೋಗ್ಬೇಕಾಗಿರ್ತದ, ಕೊಡಲಿಯನ್ನ ತಗೊಂಡು ಹೋಗಿರ್ತಾರೆ. ಕೊಡಲಿ ಅಂದ್ರೆ ಕೇವಲ ಇಟ್ ವುಡ್ ನಾಟ್ ಬಿ ಲೈಕ್ ದ ವ್ಯಾಕ್ಸ್ ವಿ ಯೂಸ್ ಫಾರ್ ದ ವುಡ್ ಕಟಿಂಗ್ ಆಕ್ಸ್ ಇರಲ್ಲ ಅಲ್ಲಿ. But it would be like digging axe which has to be used by the mountaineers. ಬೆಟ್ಟ ಹತ್ತುವವರು ಯೂಸ್ ಮಾಡ್ತಾರೆ. ಅದನ್ನ ಅವರು ಐಸ್ ಅಲ್ಲಿ ಸ್ಟಕ್ ಮಾಡಿ ಮುಂದೆ ಹೋಗ್ಬೇಕಾದಾಗ ಯೂಸ್ ಮಾಡ್ತಕ್ಕಂಥ ಒಂದು ಆಕ್ಸ್ ಅನ್ನು ಯೂಸ್ ಮಾಡ್ತಿರ್ತಾರೆ. ಅಲ್ಲಿ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ಗೆ ಇವರ ಒಂದು ಆಕ್ಸ್ ಸ್ಟಕ್ ಆಗ್ತದ, ಅಂದ್ರೆ ಅಲ್ಲಿ ಸೌಂಡ್ ಬರ್ತದ. ಆ ರೀತಿ ಒಂದು ದೇ ಫೀಲ್ಟ್ ಹ್ಯಾಪಿ, ಮೈ ಪ್ರೇಯರ್ ಹ್ಯಾಡ್ ಬಿನ್ ಆನ್ಸರ್ಡ್ ಅಂಡ್ ದ ಮಿರಾಕಲ್. ಆ ಒಂದು ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿರ್ತಕ್ಕಂತಹ ಒಂದು ಮಿರಾಕಲ್ gave me new life. ಸೊ ಹೊಸ ಜೀವ ಬಂದಂಗ ಆಗ್ತದೆ ಅವರಿಗೆ. ಇಟ್ ವಾಸ್ ಅಟ್ ದಿಸ್ ಸ್ಟೇಜ್ ಐ ಫೆಲ್ಟ್ ಅ ಫೈರ್ಸ್ ಡಿಟರ್ಮಿನೇಷನ್. ಆ ಒಂದು ಸಂದರ್ಭದಲ್ಲಿ ತಮ್ಮ ಅಂತರಾಳದಲ್ಲಿ ಒಂದು ಫೈರ್ಸ್ ಡಿಟರ್ಮಿನೇಷನ್ ಇವರಿಗೆ ಫ್ಲೋವಿಂಗ್ ಬ್ಯಾಕ್ ಇನ್ ಟು ಮೀ ಅಂತ ಹೇಳ್ತಾರೆ. ಫೈರ್ಸ್ ಆಗಿರ್ತಕ್ಕಂಥ ತುಂಬಾ ದೃಢವಾಗಿರ್ತಕ್ಕಂಥ ನಿರ್ಧಾರ ಮತ್ತೊಮ್ಮೆ ಅವರೊಳಗೆ ಹರಿಲಿಕ್ಕೆ ಪ್ರಾರಂಭವಾಗ್ತದ. ನಥಿಂಗ್ ಕುಡ್ ಸ್ಟಾಪ್ ಅಸ್ ಫ್ರಮ್ ರೀಚಿಂಗ್ ದ ಸಮಿತ್. ನೋ, ಈಗ ನಮ್ಮನ್ನ ಸಮಿತ್ ರೀಚ್ ಆಗ್ಲಾರ್ದ ಹಾಗೆ ಯಾವುದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಥಿಂಗ್ ಕುಡ್ ಸ್ಟಾಪ್ ಅಸ್. ಯಾವುದು ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮನ್ನ ಸಮಿತನ್ನ ಮುಟ್ಟೋದ್ರಿಂದ. ಸೊ ದಟ್ ಇಂಡೈರೆಕ್ಟ್ಲಿ ದಟ್ ದೇ ಹ್ಯಾಡ್ ಸಕ್ಸೀಡೆಡ್ ಟು ಫೈಂಡ್ ದ ಬರೀಡ್ ಸಿಲಿಂಡರ್ಸ್. ಸೊ ದೇ ವೇರ್ ಏಬಲ್ ಟು ಫೈಂಡ್ ದ ಸಿಲಿಂಡರ್ಸ್ and they were happy, they started their journey again. So we left advance base camp on the morning
ಟ್ವೆಂಟಿ ಸಿಕ್ಸ್ತ್ ಮೇ ಮತ್ತೆ ಅವರು ತಮ್ಮ ಅಡ್ವಾನ್ಸ್ ಕ್ಯಾಂಪನ್ನು ಬಿಟ್ಟು ಮುಂದೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೆನ್ ವಿ ರೀಚ್ ಇಟ್ ಕ್ಯಾಂಪ್ 4 ಅಟ್ ದ ಹೈಟ್ ಆಫ್ 25,000 ಫೀಟ್, 25,000 ಫೀಟ್ ಅಲ್ಲಿ ಇರತಕ್ಕಂಥ ಕ್ಯಾಂಪ್ 4 ಅನ್ನ ಅವರು ರೀಚ್ ಆಗ್ತಾರೆ. ಇಟ್ ವಾಸ್ ಸ್ಟಿಲ್ ವಾರ್ಮ್ ಆ್ಯಂಡ್ ಸನಿ, ತುಂಬಾ ವಾರ್ಮ್ ಇರ್ತದೆ ಮತ್ತು ಸನಿ ಆಗಿರ್ತದೆ, ಅಲ್ಲಿ ಬಿಸಿಲು ಅವರಿಗೆ ಅನಿಸ್ತಾ ಇರ್ತದೆ. ಬಟ್ ಆನ್ ದ ಅಂಡರ್ ಫುಟ್, ಅವರ ಕಾಲ ಕೆಳಗಡೆ ಫುಲ್ ಆಫ್ ಐಸ್ ಇರ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ವಿ ಮಸ್ಟ್ ನಾಟ್ ಫಾರ್ಗೆಟ್ ದಟ್ ದೇ ವೇರ್ ಆನ್ ದ ಎವರೆಸ್ಟ್. ವಿ ಸ್ಪೆಂಡ್ ದ ನೈಟ್ ದೇರ್ ಅಂಡ್ set off for the steady climb to South Col at 10:15 a.m. on what day? On 26th May. Means 26th May ರೀಚ್ ಆಗಿದ್ದಾರೆ. 27th May ಮಾರ್ನಿಂಗ್, AM ಅಂದ್ರೆ ಮಾರ್ನಿಂಗ್ ಇರ್ತದ, ಅವಾಗ ಅವರು ಮತ್ತೆ ತಮ್ಮ ಸ್ಟಡಿ ಕ್ಲೈಂಬ್, ಸ್ಟಡಿ ಅಂದ್ರೆ ನಿರಂತರವಾಗಿರ್ತಕ್ಕಂತಹ ಒಂದು ಹತ್ತುವ ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. Someone has called South Col the highest rubbish heap in the world. ಯಾರೋ ಒಬ್ರು ಹೇಳ್ತಾರೆ ಏನಂತಂದ್ರೆ the highest rubbish heap in the world, that is South Col. South Col ಅನ್ನು ಏನಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಒಂದು highest rubbish heap ಅಂದ್ರೆ ಒಂದು ಗುಂಪು, ಏನು ನಾವು ಮಣ್ಣನ್ನ ಎಲ್ಲ ಸರಿ ಒಂದ್ ಕಡೆ ಮಾಡಿದಾಗ ಹಾಕ್ತಲ್ಲ ಹೀಪ್ ಅಂತ ಹೇಳ್ತೇವೆ. ಸೊ ಒಂದು ಹೈಯೆಸ್ಟ್ ರಬ್ಬಿಶ್ ಹೀಪ್ ಅಂತ ಒಬ್ರು ಯಾರು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ವಾಟ್ ಇಸ್ ದಟ್? ಸೌತ್ ಕೋಲ್. ಅಂಡ್ ದ ಸೈಟ್ಸ್ ಆಫ್ ದ ಸ್ವಿಸ್, ದ ಬ್ರಿಟಿಷ್ ಅಂಡ್ ದ ಅಮೆರಿಕನ್ಸ್, ಅಲ್ಲಿ ಮೇಲೆ ಹೋದಂತಹ ಸ್ವಿಸ್, ಬ್ರಿಟಿಷ್ ಅಂಡ್ ಅಮೆರಿಕನ್ಸ್ ಏನು ಅವರ ಮಾಡಿರ್ತಕ್ಕಂತಹ ಒಂದು ಗುರುತುಗಳು ಕೂಡ ಅಲ್ಲಿ ಕಾಣ್ತಾ ಇರ್ತವೆ. ಈಸಿಲಿ ರಿಕಗ್ನೈಸೇಬಲ್ ಬಿಕಾಸ್ ಆಫ್ ದ ರೆಫ್ಯೂಸ್ ಲೈಯಿಂಗ್ ಅರೌಂಡ್, ಅಲ್ಲಿ ಸುತ್ತಲೂ ಬಿದ್ದಿರ್ತಕ್ಕಂತಹ ಒಂದು ವೇಸ್ಟ್ ವಸ್ತುಗಳನ್ನ ನೋಡಿ ಅದು ಕನ್ಫರ್ಮ್ ಆಗ್ತದೆ. ಅಲ್ಲಿ ಅವರು ಸ್ವಿಸ್, ಬ್ರಿಟಿಷ್ ಅಂಡ್ ಅಮೆರಿಕನ್ಸ್ ಇಲ್ಲಿ ಬಂದು ಹೋಗಿರೋದ್ರ ಬಗ್ಗೆ ಕನ್ಫರ್ಮ್ ಅಂತ ಅಂದ್ರೆ ಅವರಲ್ಲಿ ಒಂದು ಗುರುತನ್ನು ಬಿಟ್ಟಿರ್ತಾರೆ, ಅವರವರ ಗುರುತನ್ನು ಬಿಟ್ಟಿರ್ತಾರೆ. Now, Fu Dorji and his party caught up with us at South Col. South Col ಅಲ್ಲಿ Fu Dorji and ಅವನ ಪಾರ್ಟಿ ಅವರಿಗೆ ಸಿಗ್ತದ. Since BP complained of pain in the chest. BP means it's a name of some person, ಒಬ್ಬ ವ್ಯಕ್ತಿ ಹೆಸರದು. ಸೊ ಅಲ್ಲಿ ಅವನು ಚೆಸ್ಟ್ ಅಲ್ಲಿ ಪೇನ್ ಇದೆ ಅಂತಂತ ಕಂಪ್ಲೈಂಟ್ ಮಾಡ್ತಾನೆ. he came back to the advance camp. ವಾಪಸ್ ಅವರು ಅಡ್ವಾನ್ಸ್ ಕ್ಯಾಂಪಿಗೆ ಹೋಗ್ತಾರೆ with Vohra and party. ಯಾರ ಜೊತೆ ಹೋಗ್ತಾರೆ? with Vohra and party, who were returning after the summit climb. summit climb ಅನ್ನ ಹತ್ತಿ ವಾಪಸ್ ಬರ್ತಾ ಇರ್ತಾರೆ. ಮೀನ್ಸ್ ಅಲ್ಲಿ ಒಂದು ಎತ್ತರದ ಪ್ರದೇಶವನ್ನು ಹತ್ತಿ ಮತ್ತೆ ವಾಪಸ್ ಕ್ಯಾಂಪಿಗೆ ಬರ್ಬೇಕಾದ್ರೆ ಅವ್ರಿಗೆ ಅದು ಅನಿಸ್ತದ, ಯಾರಿಗೆ? ಬಿಪಿಗೆ ಏನಾಗಿರ್ತದ? ಚೆಸ್ಟ್ ಪೇನ್ ಅಂತ. who was feeling the pain in the chest? That is BP. You must remember. It was 11:30 when we reached our campsite, 27,930 feet. So 27,930 feet ಅಲ್ಲಿ ಕ್ಯಾಂಪ್ ಅನ್ನು ರೀಚ್ ಆದಾಗ 11:30 ಆಯ್ತು. ಜಸ್ಟ್ ಬಿಲೋ ರೇಜರ್ಸ್ ಎಡ್ಜ್. ನೋಡ್ರಿ ಅಲ್ಲಿ ಇರ್ತಕ್ಕಂತಹ, ನಾ ಹೇಳಿದ್ದೀನಿ ನಿಮಗೆ ಜಿಯೋಗ್ರಫಿಕಲ್ ಟರ್ಮ್ಸ್ ಅನ್ನು ನೆನಪಿಟ್ಕೋಬೇಕು. ರೇಜರ್ಸ್ ಎಡ್ಜ್, ಇಟ್ ವಾಸ್ ಲೈಕ್ ಅ ರೇಜರ್ ಎಡ್ಜ್ ನ ಜಸ್ಟ್ ಕೆಳಗಡೆ ಅವರು ರೀಚ್ ಆಗಿದ್ದಾರೆ. ಈಗ ದ ವಿಂಡ್ ಸ್ಪೀಡ್ ಹ್ಯಾಡ್ ಶಾಟ್ ಅಪ್ ಟು 100 km/h. ಅಲ್ಲಿ ಗಾಳಿಯ ವೇಗ ಒಂದು ವೇಗವನ್ನ ಪಡ್ಕೊಳುತ್ತೆ. ಶಾರ್ಟ್ ಅಪ್ ಅಂದ್ರೆ ವೇಗವನ್ನ ಪಡ್ಕೊಳುತ್ತೆ. ಶಾರ್ಟ್ ಮೀನ್ಸ್ ಶೂಟ್ ನ ಪಾಸ್ಟ್ ಅಂಡ್ ಶಾರ್ಟ್ ಅಪ್, ಫಾಸ್ಟ್ ಆಗಿರುತ್ತೆ. ಅಲ್ಲಿ ಗಾಳಿಯ ವೇಗ 100 km/h ಆಗಿರುತ್ತೆ. ಆಸ್ ವಿ ಟ್ರೈ ಟು ಪಿಚ್ ಅವರ್ ಟೆಂಟ್, ಆ ಟೆಂಟ್ ಅನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಹೊತ್ತಿನಲ್ಲಿ ಗಾಳಿಯ ವೇಗ 100 km/h ಇರ್ತದೆ. Fu Dorji and I were in one tent. Fu Dorji ಮತ್ತು ನಾನು one tent ಅಲ್ಲಿ ಇದ್ವಿ. I ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿದೆ, the writer, that is HPS Ahluwalia. Bogi and Rawat in the other. Bogi and Rawat ಮತ್ತೊಂದು ಟೆಂಟ್ ಅಲ್ಲಿ ಇದ್ರು. At our evening meal, the stem heated chicken was not easy to munch. ನೋಡ್ರಿ, ಆ ಚಿಕನ್ ಅನ್ನ ಏನು ಮಂಚ್ ಮಾಡೋದಂದ್ರೆ ಅಗಿಯುವುದಂತ ನಾವು ಹೇಳ್ತೀವಿ. ಅದು ತುಂಬಾ ಈಸಿ ಆಗಿರ್ಲಿಲ್ಲ, ಬಿಕಾಸ್ ಆಫ್ ದ ಕೋಲ್ಡ್ ವೆದರ್. ತುಂಬಾ ಚಿಲ್ ವೆದರ್ ಅಲ್ಲಿ ಅವರ ಒಂದು ಜಾಸ್ ವಾಸ್ ನಾಟ್ ಸ್ಟ್ರಾಂಗ್. ಜಾಸ್ ಅಂದ್ರೆ ದವಡೆ. ಇನ್ ದ ಕೋಲ್ಡ್ ಅವರ್ ಜಾಸ್ ವರ್ಕ್ ಸ್ಲೋಲಿ. ತುಂಬಾ ಕೋಲ್ಡ್ ಆಗಿರ್ತಕ್ಕಂಥ ವಾತಾವರಣದಲ್ಲಿ ಜಾಸ್ ತುಂಬಾ ಸ್ಲೋ ಆಗಿ ವರ್ಕ್ ಮಾಡ್ತಾ ಇರ್ತದೆ. ಅಂದ್ರೆ ಹಲ್ಲು ಮತ್ತು ಏನು ದವಡೆ ಇರ್ತದಲ್ಲ ಅದು ಅಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅಂಡ್ ಐ ಟುಕ್ ನಿಯರ್ಲಿ an hour to get through a few pieces of chicken. ಸ್ವಲ್ಪ ಚಿಕನ್ ಅಂದ್ರೆ ಅಲ್ಲಿ ಆ ಒಂದು ಊಟವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರಂಗಿಲ್ಲ, ಯು ಮಸ್ಟ್ ನೋ ಇಟ್. ಸೊ ಆ ಒಂದು ಗಂಟೆ ತಗೊಳ್ತಾರೆ ಇವರು ಅಷ್ಟೊಂದು ತಿನ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಲ್ದೋ ದೇರ್ ವಾಸ್ ಜಸ್ಟ್ ಸ್ಪೇಸ್ ಫಾರ್ ಒನ್ ಟೆಂಟ್. ಅಲ್ಲಿ ಇದ್ದಿದ್ದ ಜಾಗನೇ ಒನ್ ಟೆಂಟಿಗಿತ್ತು. ಆದ್ರೂ ಕೂಡ ಸಿನ್ಸ್ ಅವರ್ ಸಮಿಟ್ ಪಾರ್ಟಿ ಕಾನ್ಸ್ಟಿಟ್ಯೂಟೆಡ್ 2 ropes, 2 ಹಗ್ಗಗಳನ್ನ ಕಟ್ಟಿದ್ರಲ್ಲ, ಹಾಗಾಗಿ 2 ಟೆಂಟ್ ಅನ್ನು ನಾವು ಮಾಡಿದ್ವಿ. ವಿ ಹ್ಯಾಡ್ ಟು ಮೇಕ್ ಸ್ಪೇಸ್ ಫಾರ್ ಅನದರ್ ಟೆಂಟ್. ಸೊ ಹಿಯರ್ ಅಗೇನ್
like at Camp 4th, our tent could not fully rest on the ground. ಇಲ್ಲಿ ಕ್ಯಾಂಪ್ 4th ಅಲ್ಲಿ ಇದ್ದ ಹಾಗೆ ಇಲ್ಲಿ ಕೂಡ ಅವರ ಒಂದು ಟೆಂಟ್ನ ಒಂದು ರೋಪ್ಸ್ ಸರಿಯಾಗಿ ಏನು ರಾಡ್ಸ್ ಇರ್ತಾವಲ್ಲ ಸರಿಯಾಗಿ ಗ್ರೌಂಡ್ ಮೇಲೆ ಕುಳಿತುಕೊಳ್ಳಿಕ್ಕೆ ಆಗಂಗಿಲ್ಲ, because of the strong wind and the icy platform. You must remember, we try to anchor it. ಏನು ನಾವು ಆಂಕರ್ ಮಾಡೋದು ಈ ರೀತಿ ಟೆಂಟ್ ಅನ್ನ ನಿಲ್ಲಿಸೋದಕ್ಕೆ ನಾವು ಆಂಕರಿಂಗ್ ಅಂತ ಕರಿತೇವೆ, ಹುಕ್ ಮಾಡೋದು ಅಂತ ಕರಿತೇವೆ. we tried to anchor it as best we could. ನಮಗೆ ಸಾಧ್ಯ ಆದಷ್ಟು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ನಾವು ಟೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಟ್ರೈ ಮಾಡ್ತೇವೆ. ಬಟ್ ಇಟ್ ಕೆಪ್ಟ್ ಲಿಫ್ಟಿಂಗ್ ಅಪ್ ಫ್ರಮ್ ಒನ್ ಸೈಡ್ ವಿತ್ ದ ಫೋರ್ಸ್ ಆಫ್ ದ ವಿಂಡ್. ಗಾಳಿಯ ವೇಗಕ್ಕೆ ಒಂದ್ ಸೈಡ್ ಅದು ಮೇಲೆ ಎದ್ದೇಳ್ತಾ ಇರ್ತದೆ ಈ ರೀತಿ. while my sleep was disturbed to some extent, ಅವರ ಸ್ಲೀಪ್ ಅಷ್ಟೊಂದು ನೀಟಾಗಿ ಆಗಿಲ್ಲ, ಡಿಸ್ಟರ್ಬ್ ಆಗ್ತಾ ಇರ್ತದೆ ಬಿಕಾಸ್ ಆಫ್ ದ ವಿಂಡ್. ಪೂ ಧೋರ್ಜಿ ಕೆಪ್ಟ್ ಸ್ನೋರಿಂಗ್. ಕೆಲವೊಂದಿಷ್ಟು ಜನ ಇರ್ತಾರೆ ಎಂತ ಸಂದರ್ಭದಲ್ಲಿ ನಿದ್ದೆ ಮಾಡ್ತಿರ್ತಾರೆ, ಸ್ನೋರಿಂಗ್ ಅಂದ್ರೆ ಗೊರಕೆ ಹೊಡೆಯೋದು. ಪೂ ಧೋರ್ಜಿ ಗೊರಕೆ ಹೊಡಿತಾನೆ ಇರ್ತಾರೆ, ಬಟ್ ದ ರೈಟರ್ ವಾಸ್ disturbed by the wind. To him, the lifting of the tent from one end probably felt like rocking bed. ಅವರಿಗೆ ಒಂಥರ ಗಾಳಿಗೆ ಟೆಂಟ್ ನ ಏನು ರಾಡ್ಸ್ ಎದ್ದೇಳೋದು, ಗಾಳಿ ಒಳಗೆ ಬರೋದು ಒಂಥರ ರಾಕಿಂಗ್ ಬೆಡ್ ಅಂದ್ರೆ ಏನು ತೊಟ್ಟಿಲೆ ತೂಗಿದಂಗ ಅವರಿಗೆ ಆಗ್ತಾ ಇರ್ತದೆ, ಬೆಡ್ ತೂಗಿದಂಗ ಆಗ್ತಾ ಇರ್ತದೆ ಅದು ಪೂ ಧೋರ್ಜಿಗೆ. That's why he was snoring. Who was snoring? Poo Dhorji was snoring. He seemed to enjoy it. Poo Dhorji seemed to enjoy that rocking the bed. Bed rock ಅಂದ್ರೆ ಏನು ಬೆಡ್ ಈ ರೀತಿ ಆಗ್ತಾ ಇದ್ದಂಗೆ ಅನಿಸ್ತಾ ಇರ್ತದೆ, ಅದನ್ನ ಅವ್ರು ಎಂಜಾಯ್ ಮಾಡ್ತಾ ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ರೇಜರ್ಸ್ ಎಡ್ಜ್ಲಿ ಇವರ ಒಂದು ಪ್ರಯಾಣ ಹೇಗಿರ್ತದೆ ಅಂತ ಹೇಳ್ತಾರೆ. ಆಫ್ಟರ್ ನೈಟ್ ರೆಸ್ಟ್ ಇಟ್ ವಾಸ್ 5:30 AM when we began the ascent. ascent ಅಂದ್ರೆ ಎತ್ತರ ಏರುವುದು. ಆನ್ ರೇಜರ್ಸ್ ಎಡ್ಜ್ ಮೇಲೆ ಒಂದು ಎತ್ತರವನ್ನು ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ ದ ಅರ್ಲಿ ಮಾರ್ನಿಂಗ್ 5:30 ಪೂ ಧೋರ್ಜಿ ಅಂಡ್ ಐ ಲೆಡ್ ಅಂತಂದ್ರೆ ಲೀಡ್, ಮುಂದೆ ಹೋದ್ವಿ ನಾವು. ವಿಚ್ ರಾವತ್ ಅಂಡ್ ಬೋಗಿ ಫಾಲೋಡ್ a few minutes later. ರಾವತ್ ಮತ್ತು ಬೋಗಿ ಅವರನ್ನ ಫಾಲೋಯಿಂಗ್ ಮಾಡ್ತಾ ಬರ್ತಾರೆ. few minutes later, ಒಂದಷ್ಟು ನಿಮಿಷಗಳ ನಂತರ ಅವರು ಫಾಲೋ ಮಾಡ್ತಿರ್ತಾರೆ. ಮೀನ್ಸ್ ನಾವು 2 are in front and 2 are following the people who are in the front. ಸೊ ಯಾರ್ಯಾರು ಫ್ರಂಟ್ ಅಲ್ಲಿ ಇದ್ದಾರೆ, ಪೂ ಧೋರ್ಜಿ ಅಂಡ್ ಅಹಲುವಾಲಿಯಾ ಫ್ರಂಟ್ ಅಲ್ಲಿ ಇದ್ದಾರೆ, ಅಂಡ್ ರಾವತ್ ಅಂಡ್ ಬೋಗಿ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಟೋಟಲಿ ದೇರ್ ಆರ್ 4. ದ ವಿಂಡ್ ವಾಸ್ ಬ್ಲೋವಿಂಗ್ ಅಟ್ ಟ್ರಮೆಂಡಸ್ ಸ್ಪೀಡ್. ಗಾಳಿ ತುಂಬಾ ಟ್ರಮೆಂಡಸ್, ತುಂಬಾ ಜೋರಾದಂತಹ ವೇಗದಲ್ಲಿ ಬೀಸ್ತಾ ಇರ್ತದೆ. ದೇರ್ ವಾಸ್ ನಾಟ್ ಮಚ್ ಆಫ್ ಫುಟ್ ಹೋಲ್ಡ್ ಆನ್ ರೇಜರ್ಸ್ ಎಡ್ಜ್. ಕಾಲಿಡಲಿಕ್ಕೆ, ಕಾಲನ್ನ ಗಟ್ಟಿಯಾಗಿ ಓಡಲಿಕ್ಕೆ ಸಾಕಷ್ಟು ಸ್ಪೇಸ್ ಇರಲಿಲ್ಲ ಆ ರೇಜರ್ಸ್ ಎಡ್ಜಿನ ಮೇಲೆ. ಲ್ಯಾಶ್ಡ್ ಅಂಡ್ ಬಫೆಟೆಡ್ ಬೈ ದ ವಿಂಡ್. ಅದು ಪೂರ್ತಿ ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಏರಿಯಾ ಮಾಡಿಬಿಟ್ಟಿರ್ತದ. ಬಫೆಟ್ ಅನ್ನು ನೋಡಿದರೆ ಊಟ ನೀಡಬೇಕಾದ್ರೆ ನಾವು ಬಫೆ ಸಿಸ್ಟಮ್ ಅಂತ ಹೇಳ್ತೀವಿ, ಆ ರೀತಿ ಲೈನ್ ಅಪ್ ಆಗಿರ್ತದೆ. ಅಷ್ಟೇ ಎಡ್ಜಲ್ಲಿ ನಡಿಬೇಕು ಇವರು. ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಕೀಪ್ ಮೈ ಬ್ಯಾಲೆನ್ಸ್. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ಇಟ್ ವಿಲ್ ಬಿ ವೆರಿ ಡೇಂಜರಸ್, and they have to maintain the balance. So writer and the party tried to maintain their balance. We dug our ice axes in the tightened and the ropes ಅನ್ನು ಹಿಡ್ಕೊಂಡು ರೇಜರ್ಸ್ ಎಡ್ಜಲ್ಲಿ ಆಕ್ಸ್ ಅನ್ನ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ದ ವಿಂಡ್ಸ್ ವೇರ್ ಮರ್ಸಿಲೆಸ್. ಗಾಳಿ ಏನು ಅನುಕಂಪನೆ ಇರಲಿಲ್ಲ, ಅದಕ್ಕೆ ಅಷ್ಟೊಂದು ಜೋರಾಗಿ ಬೀಸ್ತಾ ಇತ್ತು ಅಂತ ಹೇಳಿದಾಗ ಈ ರೀತಿ ಪದವನ್ನು ಬಳಸ್ತಾರೆ. ಅಂಡ್ ಕೆಪ್ಟ್ ಲ್ಯಾಸಿಂಗ್ ಅಸ್, ನಮ್ಮನ್ನ ಸೈಡ್ ಪುಷ್ ಮಾಡ್ತಾನೆ ಇರ್ತದ. ವೈಲ್ ದ ಕೋಲ್ಡ್ ಪೆನೆಟ್ರೇಟೆಡ್ ಟು ದ ವೆರಿ ಮ್ಯಾರೋ ಆಫ್ ಅವರ್ ಬೋನ್ಸ್. ಅಲ್ಲಿರ್ತಕ್ಕಂಥ ತಂಪು ಅಥವಾ ತಂಪಾದ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಏನು ಚಳಿ ಇದೆಯಲ್ಲ, ವೆರಿ ಮ್ಯಾರೋ ಆಫ್ ಅವರ್ ಬೋನ್ಸ್. ಬೋನ್ ಮ್ಯಾರೋ ಅಂದ್ರೆ ಏನು ಎಲುಬಿನ ಒಳಗೆ ನಾವೇನು ಹೇಳ್ತೀವಿ, ಅದಕ್ಕೆ ನಮ್ಮ ದೇಹದ ಒಳಗೆ ತಂಪು ಸೇರ್ಕೊಂತು ಅನ್ನೋದನ್ನ ಈ ರೀತಿಯಾದಂಥ ಪದಗಳನ್ನು ಬಳಸ್ತಾರೆ. ಸೊ ಐ ಫೆಲ್ಟ್ ಲೈಕ್ ಗಿವಿಂಗ್ ಅಪ್ ದ ಸ್ಟ್ರಗಲ್. ಈ ಹೋರಾಟವನ್ನ ಬಿಟ್ಟು ಬಿಡಬೇಕು ಅಂತ ಅನಿಸ್ತು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಕ್ವೈಟ್ ಕಾಮನ್ ಡೇಂಜರಸ್ ಆಸ್ ವೆಲ್ ಆಸ್ ಡಿಫಿಕಲ್ಟ್ ಸಿಚುವೇಶನ್ಸ್ one has to face while going upside to the on the Mount Everest. ಯಾವುದಾದ್ರೂ ಅಷ್ಟೇ, ಎವರೆಸ್ಟ್ ವಿದಿನ್ ಆಗಲಿ, ಎವರೆಸ್ಟ್ ಔಟ್ಸೈಡ್ ಆಗಲಿ, it would be there, that difficult situation would be there for each and everyone who try. Okay, ಯಾರು ಪ್ರಯತ್ನ ಮಾಡ್ತಿರ್ತಾರೋ ಅವ್ರಿಗೆ ಇದ್ದದೇ ಇದು. and the main ridge had now ended. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಡ್ಜ್ ಅಲ್ಲಿಗೆ ಮುಗಿತು. but our path was hardly less hazardous. ನೋಡ್ರಿ, ಎರಡು ಪದಗಳನ್ನು ಯೂಸ್ ಮಾಡ್ತಾರೆ, ಹಾರ್ಡ್ಲಿ ಅಂಡ್ ಲೆಸ್. ಆಲ್ಮೋಸ್ಟ್ ಹಾರ್ಡ್ಲಿ ಅಂಡ್ ಲೆಸ್ ಈಕ್ವಲ್ ಮೀನಿಂಗ್ ಕೊಡ್ತಕ್ಕಂತಹ ಮೀನಿಂಗ್. ಹಾರ್ಡ್ಲಿ ಅಂದ್ರೆ ತುಂಬಾ ಕಡಿಮೆ, ಲೆಸ್ ಅಂದ್ರೆ
ಕಡಿಮೆ ಇದರಲ್ಲಿ ಕಡಿಮೆ ಮೀನ್ಸ್ ಆಲ್ಮೋಸ್ಟ್ ಇಟ್ ಈಸ್ ಪ್ಲಸ್ ಇಂಟು ಪ್ಲಸ್ is equal to plus, minus into minus is equal to plus ಆಗುತ್ತೆ. So this minus and this minus led to plus means it was very hazardous means ತುಂಬಾ hazardous ಆಗಿತ್ತು ಮುಂದಿನ ದಾರಿ ನಮ್ದು. as we took a turn to the right ಗೆ ಟರ್ನ್ ತಗೊಂತಾರೆ ಅಂತ ಹೇಳ್ತಾರೆ. we were faced on the left with an unbroken wall of slate rocks. ನೋಡ್ರಿ geographical terms ಮತ್ತೊಂದು ಬರ್ತೀವಿ slate rocks. ಈ ರೀತಿ ಸ್ಲೇಟ್ ದಪ್ಪದಾಗಿರ್ತಕ್ಕಂತಹ ರಾಕ್ಸ್ ಇರ್ತಾವಲ್ಲಿ ಸ್ಟ್ರೇಟ್ ಈ ರೀತಿ ಇದಂತಹ ರಾಕ್ಸ್ ಅನ್ನು ಸ್ಲೇಟ್ ರಾಕ್ಸ್ ಅಂತ ಕರಿತೀವಿ. ಅವರಲ್ಲಿ ಸ್ಲೇಟ್ ರಾಕ್ಸ್ ಅನ್ನ ಫೇಸ್ ಮಾಡ್ತಾರೆ. ಇದಾವಲ್ಲಿ pressed against the loose black slates we clung to whatever handhold or foothold we could manage. ಒಂದು ಸ್ಲೇಟ್ ರಾಕ್ಸ್ ಮತ್ತು ಐಸ್ ಇವೆರಡರ ಮಧ್ಯೆ ಎಷ್ಟು ಸಾಧ್ಯವೋ ಅಷ್ಟು ಕೈಗೆ ಎಟಕುವಷ್ಟು ಕಾಲಿಗೆ ತಾಕುವಷ್ಟು ಜಾಗವನ್ನ ಒಂದು ಗಟ್ಟಿಯಾದ ಜಾಗವನ್ನ ಮ್ಯಾನೇಜ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ವಿ ಮ್ಯಾನೇಜ್ಡ್ ಅಕ್ರಾಸ್ ಲೈಕ್ ಟೈನಿ ಫ್ಲೈಸ್ ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಹುಳ ನೋಣ ಅಂತ ಏನ್ ಕರಿತೀವಿ. ಅಗೇನೆಸ್ಟ್ ಆಲ್ ದಟ್ ಇಮೆನ್ಸಿಟಿ, ನಿಮಗೆ ಒಂದು ಕಲ್ಪನೆಗೆ ಬರಬೇಕು ಮುಂದೆ ಇರ್ತಕ್ಕಂಥ ಇಮೆನ್ಸ್ ಆಗಿರ್ತಕ್ಕಂಥ ಒಂದು ವೈಟ್ ಫ್ಲೆಕ್ಸ್ ನ ಮುಂದೆ ಸಣ್ಣದಾಗಿರ್ತಕ್ಕಂಥ ಫ್ಲೈಸ್ ತರ ಇವರು ಕಾಣ್ತಾ ಇದ್ರು. ಬಿಫೋರ್ ಅಸ್ ವಾಸ್ ಎ ಸ್ಟ್ರೈಟ್ ಫಾಲ್ ಆಫ್ 10,000 feet into ಟಿಬೆಟ್. 10,000 feet ನ ಕೆಳಗಡೆ ಟಿಬೆಟ್ ನ ಒಂದು ವಿಶಾಲವಾದಂತಹ ಭೂಮಿ ಕಾಣ್ತಾ ಇರ್ತದೆ ನಮಗೆ ಎದುರಿಗೆ ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಗ್ರೇಟ್ಲಿ ರಿಲೀವ್ಡ್ ವಿ ವುಡ್ ನೌ ಹ್ಯಾವ್ ಕಂಟಿನ್ಯೂಡ್ ದ ಅಸೆಂಟ್. ಈಗ ಸ್ವಲ್ಪ ನಿಟ್ಟುಸಿರುಬಿಟ್ಟು ನಿರಾಳವಾಗಿ, ರಿಲೀವ್ ಅಂದ್ರೆ ನಿರಾಳ ಆಗೋದು. ವಿ ವುಡ್ ನೌ ಹ್ಯಾವ್ ಕಂಟಿನ್ಯೂಡ್ ದ ಅಸೆಂಟ್, ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೂ ದೋರ್ಜಿ ಸ್ಪಾಟೆಡ್ ಅ ಲೋನ್ ಫಿಗರ್ ವಿಚ್ ವಾಸ್ ಟ್ರಜಿಂಗ್ ಟುವರ್ಡ್ಸ್ ಅಸ್. ಅಲ್ಲಿ ಬರ್ತಾ ಇದ್ದವ್ರು ಒಬ್ಬರಾಗಿದ್ರು. ದ್ಯಾಟ್ ಒಬ್ಬರೇ ಯಾರಾಗಿದ್ರು ಅಂದ್ರೆ ಪೂ ದೋರ್ಜಿ ಬರ್ತಾ ಇದ್ರು. ವಾಸ್ ಟ್ರಜ್ ಮಾಡೋದಂದ್ರೆ ಅದರ ಮೇಲೆ ಹೆಜ್ಜೆಯನ್ನು ಇಡ್ತಾ ಬರೋದನ್ನು ಟ್ರಜ್ ಅಂತ ಹೇಳ್ತೇವೆ. ಟುವರ್ಡ್ಸ್ ಅಪ್ ದ ರಾಕಿ ಪಾರ್ಟ್ ಆಫ್ ದ ಪಾತ್. ರಾಕಿ ಪಾರ್ಟ್ ಆ ಒಂದು ದಾರಿಯ ರಾಕಿ ಪಾರ್ಟ್ ದಿಂದ ಹಿಡ್ಕೊಂಡು ಬರ್ತಾ ಇರ್ತದೆ. ನಾವು ವಿ ಹ್ಯಾಡ್ ಲೆಫ್ಟ್ ಬಿಹೈಂಡ್, ನಾವು ಹಿಂದೆ ಬಿಟ್ಟು ಯಾರನ್ನು ಬಿಟ್ಟು ಬಂದಿದ್ರು? ಬಿಪಿ ಅಂಡ್ ಬೋಗಿ ಅಂಡ್ ರಾವತ್ತನ್ನ ಬಿಟ್ಟು ಬಂದಿದ್ರು. ಅಂಡ್ ಇಲ್ಲಿ ಪೂ ದೋರ್ಜಿ ಒಬ್ಬರೇ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಥಾಟ್ ಆಫ್ ದ ಅಬಾಮಿನೇಬಲ್ ಸ್ನೋಮ್ಯಾನ್ ಬಟ್ ಪೂ ದೋರ್ಜಿ ವಾಸ್ ಮೋರ್ ರಿಯಾಲಿಸ್ಟಿಕ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಪೂ ದೋರ್ಜಿದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಅವರು ತುಂಬಾ ರಿಯಾಲಿಸ್ಟಿಕ್ ಆಗಿರ್ತಾರೆ. ವೆನ್ ದ ಫಿಗರ್ ಕೇಮ್ ನಿಯರರ್ ವಿ ಡಿಸ್ಕವರ್ಡ್ ಇಟ್ ವಾಸ್ ರಾವತ್. ಅಲ್ಲಿ ಕಾಣ್ತಾ ಇದ್ದದ್ದು ಒಬ್ಬರೇ, ಅವರು ರಾವತ್ ಒಬ್ಬರೇ ಕಾಣ್ತಾ ಇದ್ರು. ವೇವಿಂಗ್ ಅಂಡ್ ಪ್ಯಾಂಟಿಂಗ್ ಹಿ ರೀಚ್ಡ್ ಅಸ್ ವೇರ್ ವಿ ಸ್ಯಾಟ್ ಅಂಡರ್ ದ ಬೇಸ್ ಆಫ್ ದ ಸೌತ್ ಸಮಿಟ್. ಸೌತ್ ಸಮಿಟ್ ನ ಒಂದು ಬೇಸ್ ಅಲ್ಲಿ ಅವರು ಕುಳಿತಿದ್ದಾರೆ. ಅಲ್ಲಿಗೆ ರೀಚ್ ಆದ್ರು ರಾವತ್ ಅವರು. ವೇವಿಂಗ್ ಅಂಡ್ ಪ್ಯಾಂಟಿಂಗ್, ಕೈ ಮಾಡ್ತಾ ಸ್ವಲ್ಪ ಹೇಗ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಫ್ಟರ್ ರಿಪೇರಿಂಗ್ ದ ಲೀಕಿಂಗ್ ಪೈಪ್, ಏನೋ ಸಿಲಿಂಡರ್ ಪೈಪ್ ಸ್ವಲ್ಪ ಲೀಕ್ ಆಗ್ತದೆ, ಅದನ್ನ ರಿಪೇರ್ ಮಾಡ್ಕೊಂಡು ಅವ್ರು ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಅಂಡ್ ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಮ್, ಆಕ್ಚುಲಿ ರಾವತ್ ಅವರಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇಸ್ ಬೆಸ್ಟ್ ಸ್ಟೇಟೆಡ್ ಇನ್ ರಾವತ್ ಓನ್ ವರ್ಡ್ಸ್. ರಾವತ್ ಅವರೇ ತಮ್ಮದೇ ಆದಂತ ಪದಗಳಲ್ಲಿ ಹೇಳ್ತಾರೆ, ಕೇಳಿ. ಅವರ ಡೈರಿಯಲ್ಲಿ ಬರ್ಕೊಂಡಿರ್ತಾರೆ. ಅಂಡ್ ಫ್ರಮ್ ಹೀಸ್ ಡೈರಿ, ಅವರು ಡೈರಿಯಲ್ಲಿ ಬರ್ಕೊಂಡಿರೋದನ್ನ ನೋಡಿ ಏನು ನೀವೇ ಕೇಳಿ ಅಂತ ಹೇಳ್ತಾ ಇದ್ದಾರೆ ರೈಟರ್ ನಮಗಿಲ್ಲಿ. ಸೊ ಇಲ್ಲಿಂದ ಫ್ರಾಮ್ ಹಿಯರ್, ಓಕೆ, ಫ್ರಾಮ್ ಹಿಯರ್ ದಿಸ್ ವಿಲ್ ಬಿ ರಾವತ್ ವರ್ಡ್ಸ್. ಇದು ರಾವತ್ ಅವರ ಏನು ಮಾತುಗಳು ಅಂತ ನಾವು ತಿಳ್ಕೊಳ್ಬೇಕು. ಅಹ್ಲು ಅಂಡ್ ಪೂ ದೋರ್ಜಿ ಹ್ಯಾಡ್ ಲೆಫ್ಟ್ ಬಿಕಾಸ್ ರಾವತ್ ಅಂಡ್ ಬೋಗಿ ವೇರ್ ಬಿಹೈಂಡ್, ಅಹ್ಲು ವಾಲಿಯಾ ಅಂಡ್ ಪೂ ದೋರ್ಜಿ ವೇರ್ ಫ್ರಂಟ್. ಈಗ ರಾವತ್ ಅವ್ರು ಹೇಳ್ತಾ ಇದ್ರೆ ಅಹ್ಲು ಅಂಡ್ ಪೂ ದೋರ್ಜಿ ಹ್ಯಾಡ್ ಲೆಫ್ಟ್, ಅವರು ಮುಂದೆ ನಮ್ಮನ್ನ ಬಿಟ್ಟು ಹೋದ್ರು. ವಿ ಫಾಲೋಡ್ ದೆಮ್ 10 minutes ಲೇಟರ್ ಐ ವಾಸ್ ಲೀಡಿಂಗ್. 10 ನಿಮಿಷ ನಂತರ ನಾವು ಅವ್ರನ್ನ ಫಾಲೋ ಮಾಡ್ತಾ ಹೋದ್ವಿ, ನಾನು ಮುಂದೆ ಹೋಗ್ತಾ ಇದ್ದೆ. ಬೋಗಿ ವಾಸ್ however finding the climb very difficult. Who was finding that difficult? That Bogi. Bogi was another name of his party, his team member. So he was finding the climbing, he was finding the climb very difficult. ಯಾಕೆ ಅವರಿಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇರ್ತದೆ, ಏನೋ ಒಂದು ಪ್ರಾಬ್ಲಮ್ ಅವರಿಗೆ ರೈಸ್ ಆಗಿರ್ತದೆ. was taking each step after considerable delay. Every step as quick as ಅವರು ಬರ್ತಾ ಇರಂಗಿಲ್ಲ. ಒಂದು ಸ್ಟೆಪ್ ಹಾಕಿದ ನಂತರ ಮತ್ತೊಂದು ಸ್ಟೆಪ್ಗೆ ಸ್ವಲ್ಪ ಸ್ಲೋ ಆಗಿ ನಿಂತು ಮೂವ್ ಆಗ್ತಾ ಇರ್ತಾರೆ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಕನ್ಸಿಡರಬಲ್ ಡಿಲೇ. ವಿ ಹ್ಯಾಡ್ ಹಾರ್ಡ್ಲಿ ಗಾನ್ 50 or 60 feet. ಒಂದು 50 ರಿಂದ 60 ಫೀಟ್ ಹೋಗಿರ್ಬೇಕು ಅಷ್ಟರಲ್ಲಿ ಫ್ರಮ್ ದ ಕ್ಯಾಂಪ್ ಇಂದ. ಅಷ್ಟರಲ್ಲಿ ವೆನ್ ಬೋಗಿ ಸ್ಯಾಟ್ ಡೌನ್, ಬೋಗಿ ಅವರು ಕುಳಿತುಕೊಂಡು ಬಿಡ್ತಾರೆ. ಇಟ್ ವಾಸ್ ನಾಟ್ ಪಾಸಿಬಲ್ ಹಿಮ್ ಟು ಮೂವ್.
After a while said he could not proceed any further. ಒಂದಿಷ್ಟು ಕುಳಿತುಕೊಂಡು ರೆಸ್ಟ್ ಮಾಡಿದ್ರು ಕೂಡ ನಂತರ ಹೇಳಿಬಿಡ್ತಾರೆ ಅವರು, he would not be able to move. You must remember who was left behind. Bogie was to be left behind. ಅವರನ್ನ ಬಿಟ್ಟು ಬರಬೇಕು ಆದಂತ ಒಂದು ಸಂದರ್ಭ ಅವರಿಗೆ ಎದುರಾಗ್ತದೆ. ನೋಡೋಣ ಅಲ್ಲಿ ಏನು ಬೆಳವಣಿಗೆಗಳಾಯ್ತು, ಏನಾಯ್ತು ಅವರಿಬ್ಬರ ನಡುವೆ ಮಾತುಕತೆ ಅನ್ನೋದು ಈಗ ಹೇಳ್ತಾರೆ ನೋಡ್ರಿ. he had developed a rash the previous night. rashes ಅಂದ್ರೆ ಇದು ಕೆರೆತಾದಾಗ ಏನು ಅಲ್ಲಿ ಆಗಿರ್ತದೆ ಅದನ್ನ ನಾವು ರ್ಯಾಶಸ್ ಅಂತ ಹೇಳ್ತೇವೆ. ಅವನಿಗೆ ಸ್ವಲ್ಪ ರ್ಯಾಶಸ್ ಉಂಟಾಗಿತ್ತು ನಿನ್ನೆ ದಿನ ನೈಟ್, ಏನೋ ಅವರು ಏನು ಗೊತ್ತಿಲ್ಲ ಏನಾಗಿತ್ತು ಅಂತ. ಕೆಪ್ಟ್ ಸ್ಕ್ರಾಚಿಂಗ್ ಹಿಸ್ ಬಾಡಿ, ಇಡೀ ಬಾಡಿಯನ್ನ ಈ ರೀತಿ ಸ್ಕ್ರಾಚ್ ಮಾಡ್ಕೊಳ್ತಾ ಇರ್ತಾರೆ. ಹೂ ದಟ್ ಬೋಗಿ. ಓಕೆ, ಬೋಗಿ ಅವರು ಆ ತರ ಮಾಡ್ಕೊಂತಿರ್ತಾರೆ. ದ ಹೋಲ್ ನೈಟ್, ಇಡೀ ರಾತ್ರಿ ಎಲ್ಲ ಅದನ್ನ ಅನುಭವಿಸಿರ್ತಾರೆ ಅವರು. he felt weak and exhausted. who felt weak and exhausted? Bogie felt weak and exhausted. ಆಲ್ಮೋಸ್ಟ್ ಅವನು ಏನು ಸ್ವಲ್ಪ ವೀಕ್ ಆದವ್ರ ತರ ಮತ್ತು ಎಕ್ಸಾಸ್ಟ್ ಆದವ್ರ ತರ. ಎಕ್ಸಾಸ್ಟ್ ಅಂದ್ರೆ ಎಲ್ಲ ಶಕ್ತಿ ಕುಂದು ಹೋಗಿರೋ ತರ ಅನ್ನಿಸ್ತಿರ್ತಾನೆ. and had to make a lot of effort to take even a few steps. ಕೆಲವು ಹೆಜ್ಜೆಗಳನ್ನು ಕೂಡ ಇಡಬೇಕಂದ್ರೆ ತುಂಬಾ ಎಫರ್ಟ್ ಮಾಡ್ತಾ ಇದ್ರು ಅವರು. he decided to unrope and asked me to go ahead. here ಇಲ್ಲಿ me ಅಂದ್ರೆ ಯಾರಂದ್ರೆ ಇಲ್ಲಿ ರಾವತ್ ಅನ್ನ ಕೇಳ್ಕೊಂತಾರಂತೆ ಭೋಗಿ ಅವರು, ನನ್ನನ್ನ ಬಿಟ್ಬಿಡು, ಐ ವಿಲ್ ಬಿ ಹಿಯರ್, ಯು ಜಸ್ಟ್ ಮೂವ್ ಅಂತ ತಮಗೆ ಕಟ್ಟಿರ್ತಕ್ಕಂಥ ರೋಪ್ ಅನ್ನ ಅನ್ರೋಪ್ ಮಾಡ್ತಾರೆ. ಅಂದ್ರೆ ಕಟ್ಟಿದ್ದನ್ನ ಬಿಚ್ಕೊಂಡು he goes to the base camp to rest and join the first rope. ಮುಂದೆ ಇರ್ತಕ್ಕಂಥ ಮತ್ತೊಂದು ರೋಪ್ ಅನ್ನು ನೀನು ಜಾಯಿನ್ ಹೋಗು ಅಂತ ಹೇಳಿ ಅವರು ಕಳಿಸ್ಬಿಡ್ತಾರೆ. ಇಲ್ಲಿ ನಮ್ಗೆ ನೆನಪಿರ್ಲಿ, who was the person left behind? Bogie was the person left behind. and who moved? Rawat moved. me ಅಂದ್ರೆ ಇಲ್ಲಿ ಯಾರು? ರಾವತ್. so I repeatedly, ಇಲ್ಲಿ I ಅಂದ್ರೆ ಯಾರು? ರಾವತ್ ಅವ್ರು ಹೇಳ್ತಾ ಇದ್ದಾರೆ. you must remember, I repeatedly asked myself whether it was wise on my part to continue along and to leave Bogie all by himself. ಇದು ಇಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಡಿಸಿಷನ್ ಮಾಡಬೇಕಾದಂತ ಒಂದು ಸಿಚುವೇಶನ್ ಬರುತ್ತೆ. ಇಲ್ಲಿ ರಾವತ್ asks himself whether it would be fine, whether it would be wise to go alone, because the two who were there, Ahlu and Pudurji, had gone further. But here of the two, Bogie and Rawat were there too. Bogie was not supposed to come because he was very much exhausted and weak. He has to sit there. Now whether it is good to move by leaving this Bogie for himself. That's what the question. A quick decision had to be taken. ತುಂಬಾ ಬೇಗವಾದಂತ ನಿರ್ಧಾರವನ್ನು ಮಾಡಬೇಕಾಗಿತ್ತು. ನಾನಲ್ಲಿ ಇದನ್ನು ಹೇಳ್ತಾ ಇದ್ದದ್ದು ರಾವತ್. Bogie's condition did not appear very serious and he could wait for us. ಅವನೇನಂತ ಸೀರಿಯಸ್ ಏನಿರಲಿಲ್ಲ, but he was quite unhealthy like. ಸೊ ಅದನ್ನ ಲಾಸ್ಟ್ ಕ್ಯಾಂಪ್ ಅಲ್ಲಿ ಅವನನ್ನು ಬಿಟ್ಟು ನಾನು ಹೋಗ್ಬೇಕಾಗಿತ್ತು. I was prepared to take the risk of a lonely climb. So this was the situation, my dear friends. ನಿಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಏನು ಅಟೆಂಪ್ಟ್ ಅನ್ನ ಮಾಡಿದಾಗ, ಒಂದು ರಿಸ್ಕ್, ಒಂದು ಚಾಲೆಂಜ್ ಅನ್ನ ಸ್ವೀಕರಿಸಿದಾಗ ಜೊತೆಗಿದ್ದಂತ ಗೆಳೆಯ ಸ್ವಲ್ಪ ಮುಂದೆ ಹೋದಾಗ, ಗೆಳೆಯನಿಗೆ ಆಗ್ಲಾರ್ದೇ ಇದ್ದಾಗ ಅಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರಿಸ್ಕ್ ತಗೊಂಡು ಒಬ್ಬರೇ ಮುಂದೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋದು. ಸೊ ಐ ರೀಸನ್ ದ್ಯಾಟ್, ನಾನು ಅದಕ್ಕೆ ತುಂಬಾ ಬಲವಾದ ಕಾರಣವನ್ನ ನನ್ನಷ್ಟಕ್ಕೆ ನಾನೇ ತಿಳ್ಕೊಂಡೆ. ಬಿಕಾಸ್ ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಲೀವ್ ದಿಸ್ Bogie ಹಿಯರ್ ಅಂತ ಡಿಸೈಡ್ ಮಾಡ್ಕೊಂಡು, ಇಫ್ ಐ ಎಕ್ಸ್ಪೀರಿಯನ್ಸ್ ಎನಿ ಡಿಫಿಕಲ್ಟಿ ಐ ಕುಡ್ ಆಲ್ವೇಸ್ ಕಮ್ ಬ್ಯಾಕ್. ಏನೋ ನನಗೆ ಡಿಫಿಕಲ್ಟಿ ಎದುರಾದ್ರೆ ನಾನು ವಾಪಸ್ ಬರುವ ಈಜಿ ಚಾನ್ಸಸ್ ಇದೆ ಅಂತ ನಾನು ತಿಳ್ಕೊಂಡೆ ಟು ದ ಲಾಸ್ಟ್ ಕ್ಯಾಂಪ್. ಸೊ ಆಫ್ಟರ್ ಫ್ಯೂ ಮಿನಿಟ್ಸ್ ಡೆಲಿಬರೇಷನ್ ಐ ಡಿಸೈಡೆಡ್ ಟು ಗೋ. ಡೆಲಿಬರೇಷನ್ ಅಂದ್ರೆ ಸ್ವಲ್ಪ ಮತ್ತೆ ವಿಚಾರ ಮಾಡಿ ಒಂದಿಷ್ಟು ಕ್ಷಣ, ಒಂದಿಷ್ಟು ನಿಮಿಷ, ಐ ಡಿಸೈಡೆಡ್ ಟು ಗೋ ಆನ್. ಸಿ ಇಲ್ಲಿ ಐ ಅಂದ್ರೆ ಯು ಮಸ್ಟ್ ರಿಮೆಂಬರ್ ಹೂ ಇಸ್ ದ ಐ ಹಿಯರ್? ರಾವತ್. ಸೊ ವಿತ್ ಅ ಹೆವಿ ಹಾರ್ಟ್ ಐ ರಿಲೀಸ್ ದ Bogie ಫ್ರಮ್ ದ ರೋಪ್ ಅಂಡ್ ಬೇಡ್ ಹಿಮ್ ಗುಡ್ ಬೈ. ತುಂಬಾ ಭಾರವಾದ ಹೃದಯದಿಂದ ಬೋಗಿಯ ಒಂದು ರೋಪ್ ಅನ್ನ ಬಿಚ್ಚಿಬಿಟ್ಟು ಐ ಬೇಡ್ ಹಿಮ್ ಗುಡ್ ಬೈ. ಸೊ ಟೇಕ್ ಕೇರ್, ಬಿ ಹಿಯರ್, ವಿ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಗುಡ್ ಬೈ ಹೇಳಿ ಮುಂದೆ ಹೋಗ್ತಾರೆ ರಾವತ್ ಅವರು. ಈಗ ಮಾತಾಡ್ತಿರೋದು ರಾವತ್, ನಿಮ್ಗೆ ನೆನಪಿರ್ಲಿ. The wind was blowing at 60 to 7 kilometers and an hour. Being alone, it was concentrating hard on the climb and took each step carefully on the sheer ice edge. So ನಿಮಗೆ ಗೊತ್ತಿರಲಿ, so to climb alone it would be very dangerous, because if something had happened, nobody is there to help him. Because of that reason he must be very careful and he must be very concentrating. In my heart were feelings both of urgency and fear. ಒಂದ್ ಕಡೆಯಿಂದ ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಭಯ, ಮತ್ತು ನಾನು ಇನ್ನೊಬ್ಬಷ್ಟು ಬೇಗ ಆ ಕಂಪನಿಯನ್ನ ಸೇರ್ಬೇಕನ್ನೋ ಅರ್ಜೆನ್ಸಿ,
So all these things were running inside the mind of that Rawat. Would I get to Ahlu and Pudorji or not? So these are quite common questions. ನಾನು Ahlu and Pudorjiನ meet ಆಗ್ತೀನೋ ಇಲ್ವೋ? That was the vital question. I knew that one slip or one small mistake could plunge me to my death on either side of the ridge. ಒಂದು minor mistake, ಒಂದು minor slip of the legs can make his death quite obvious. That is what he must be very careful when he was moving on the ridge. So there was nothing to break my fall for a mile. ನನ್ನ ಒಂದು ಫಾಲ್ ಅನ್ನ ನಿಲ್ಲಿಸೋದಕ್ಕಾಗಿ ಯಾರು ಇರಲಿಲ್ಲ ಒಂದು ಮೈಲ್ ಕಡೆ ಆ ಕಡೆ ಸುತ್ತಮುತ್ತ. ಸೊ ದಟ್ ಈಸ್ ವಾಟ್ ಮಸ್ಟರಿಂಗ್ ಆಲ್ ಮೈ ಕರೇಜ್, ನಾನು ಎಲ್ಲ ಧೈರ್ಯವನ್ನ ಒಂದ್ ಕಡೆ ಕೂಡಿಸ್ಕೊಂಡು ಐ ಇಂಚಿಡ್ ಮೈ ವೇ ಅಪ್. ಸೊ ಇಂಚಿಡ್ ಅಂದ್ರೆ ಏನು? ಇಂಚ್ ನಿಮ್ಗೆ ಗೊತ್ತೇನೆ ಒಂದಿಷ್ಟು. ಆ ಇಂಚಿಡ್ ಮೈ ವೇ ಅಪ್ ನಾನು ಸ್ವಲ್ಪ ಸ್ವಲ್ಪ ಮುಂದೆ ದಾರಿಯನ್ನು ಸಾಗಿಸ್ತಾ ಹೋದೆ. ಸ್ಟ್ರಾಂಗ್ ಗಸ್ಟ್ಸ್ ಆಫ್ ವಿಂಡ್ ಆಲ್ಮೋಸ್ಟ್ swept me off my feet and it became increasingly difficult to maintain my balance. Strong wind ಇರೋದ್ರಿಂದ, gusts of wind ಅಂದ್ರೆ ಗಾಳಿಯ ಹೊಡೆತಗಳು ನನ್ನನ್ನು ಆಲ್ಮೋಸ್ಟ್ ಸ್ವೆಫ್ಟ್ ಮಾಡ್ತಿದ್ವು. ಬಟ್ ಐ ಹ್ಯಾವ್ ಟು. ಸೊ ಅದು ಸ್ವಲ್ಪ ಹೆಚ್ಚು ಡಿಫಿಕಲ್ಟಿಯನ್ನ ಮಾಡ್ತಾನೆ ಹೋಗುತ್ತೆ ಅಂತ ಹೇಳ್ತಾರೆ. ಒನ್ಸ್ ಐ ಹ್ಯಾಡ್ ಟು ಕಟ್ ದ ಐಸ್ ವಿತ್ ಮೈ ಎಕ್ಸ್ ಬಿಫೋರ್ ಐ ಕುಡ್ ಫೈಂಡ್ ಅ ಪ್ಲೇಸ್ ಟು ಹುಕ್ ಮೈ ಫಿಂಗರ್ಸ್. ಸೊ ಸ್ವಲ್ಪ ಐಸನ್ನು, ತನ್ನ ದಾರಿಯಲ್ಲಿ ಇರ್ತಕ್ಕಂಥ ಐಸನ್ನು ಈ ರೀತಿ ಮೂವ್ ಮಾಡ್ತಾ ಮುಂದೆ ಹೋಗಬೇಕು ಅನ್ನೋದನ್ನ ನಮಗೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ದ ವೇ ದೇ ಹ್ಯಾವ್ ಟು ಮೂವ್. ಸೊ ವೆನ್ ಐ ಹ್ಯಾಡ್ ಗಾನ್ ಅಬೌಟ್ ಹಾಫ್ ಆಫ್ ಅ ಫರ್ಲಾಂಗ್ ಆನ್ ದ ರಾಕ್ ಐ ಹ್ಯಾಡ್ ಟ್ರಬಲ್ ವಿತ್ ಮೈ ಆಕ್ಸಿಜನ್ ಸಪ್ಲೈ. ಸೊ difficulties. So climbing the Mount Everest is just like this only. So somewhere some difficulties, some problems, some troubles arise. ಸೊ ಆ ಒಂದು ಮಧ್ಯದಲ್ಲಿ ಇವರ ಆಕ್ಸಿಜನ್ ಸಪ್ಲೈ ಸ್ವಲ್ಪ ಮೈನರ್ ಪ್ರಾಬ್ಲಮ್ ಇಂದ ಟ್ರಬಲ್ ಫೇಸ್ ಮಾಡ್ಬೇಕಾಯ್ತು ಇವರು. ಐ ವಾಸ್ ಬ್ರೆತ್ಲೆಸ್. ವೆನ್ ದೇರ್ ವಿಲ್ ಬಿ ಆಕ್ಸಿಜನ್ ಸಪ್ಲೈ ವಾಸ್ ವೆರಿ ಸ್ಲೋ, we must face the difficulty to breathe because oxygen is the only thing we have to take inside as our respiration. ಸೊ ಸ್ವಲ್ಪ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಬ್ರೆತ್ಲೆಸ್ ಅನಿಸೇ ಬಿಡ್ತದ. ಸೊ ಡಿಡ್ ನಾಟ್ ನೋ ವಾಟ್ ಟು ಡೂ. ಅವಾಗ ಏನು ಮಾಡ್ಬೇಕಂತ ಗೊತ್ತಾಗದೇ ಇಲ್ಲ. ಐ ಕೆಪ್ಟ್ ಶೇಕಿಂಗ್ ಮೈ ಹೆಡ್ ಅಂಡ್ ವೇವಿಂಗ್ ಮೈ ಹ್ಯಾಂಡ್ಸ್ ಟು ಅಟ್ರಾಕ್ಟ್ ಅಹಲು ಅಂಡ್ ಪುದೋರ್ಜಿ's attention, ಬಟ್ ಇಟ್ ಡಿಡ್ ನಾಟ್ ಹೆಲ್ಪ್. ಸೊ ಹ್ಯಾಂಡ್ಸ್ ಅನ್ನ ವೇವ್ ಮಾಡ್ತಿರ್ತಾರೆ ಅವರ ಕಡೆಗೆ. ಅವರು ತುಂಬಾ ದೂರ ಇದ್ರು, ಯಾವಾಗ ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಬ್ಯಾಕ್ ಟರ್ನ್ ಆಗಿ ನೋಡಿದ್ದೆ, ಅದರಲ್ಲಿ ಹ್ಯಾಂಡ್ಸ್ ವೇವ್ ಮಾಡ್ತಾ ಇರ್ತಾರೆ. ಆಗ್ಲೇ ಕೂಡ ನಮಗೆ ಲಾಸ್ಟ್ 2-3 ಪೇಜಸ್ ನ ಹಿಂದೆ ಬಂದಿತ್ತು, ಅವರು ಹ್ಯಾಂಡ್ ವೇವ್ ಮಾಡ್ತಾ ಇದ್ವು ಅಂತ ಹೇಳಿದ್ರಲ್ಲ. ಆ ರೀತಿ ಅಟೆನ್ಷನ್ ಅನ್ನ ಕ್ಯಾಚ್ ಮಾಡಬೇಕಾಗಿ ಹ್ಯಾಂಡ್ಸ್ ವೇವ್ ಮಾಡ್ತಿರ್ತಾರೆ. ಬಟ್ ಇಟ್ ಡಿಡ್ ನಾಟ್ ಹೆಲ್ಪ್, ಮೀನ್ಸ್ ನೋಬಡಿ ಹ್ಯಾಡ್ ಕಮ್ ಟು ಹೆಲ್ಪ್ ಹಿಮ್. ಆಫ್ಟರ್ ಪ್ರೋಗ್ರೆಸಿಂಗ್ ಅಬೌಟ್ ಅ ಫರ್ಲಾಂಗ್. ಫರ್ಲಾಂಗ್ ಅಂದ್ರೆ ನಿಮಗೂ ಎಲ್ಲ ಗೊತ್ತಿದೆ, ಹಳ್ಳಿ ಕಡೆ ಬಳಸ್ತಾ ಇರ್ತಾರೆ. ಫರ್ಲಾಂಗ್ ಮೀನ್ಸ್ ಮೈಲ್. ಒಂದು ಮೈಲ್ or 2 miles may be equal to furlong. So I came to the yellow rocks which I traversed 100 yards or so. Yellow rocks ಹತ್ರ ಬರ್ತಾರೆ, ಅಲ್ಲಿ 100 yards ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ನಾನು ಅದನ್ನ ದಾಟಿ ಹೋದೆ. I have been struggling all alone for almost an hour and half. 1.5 ಗಂಟೆ ಹೆಚ್ಚು ಕಡಿಮೆ. An hour means 1 ಗಂಟೆ and a half ಅಂದ್ರೆ ಅರ್ಧ ಗಂಟೆ. 1.5 ಗಂಟೆ ಒಬ್ಬನೇ ನಾನು ಆಲ್ಮೋಸ್ಟ್ ಮುಂದೆ ಹೋದೆ. Then I joined Ahlu and Pudorji waiting for me at the base of the south summit. ಇದನ್ನ ಮೇಲಿನ ಕೂಡ ನಮ್ಮ ರೈಟರ್ ಹೇಳಿದ್ರು, ಸೌತ್ ಸಮಿತ್ ಅಲ್ಲಿ ಅವರು ವೇಟ್ ಮಾಡ್ತಿರ್ಬೇಕಾದ್ರೆ ಯಾರು ರಾವತ್ ಅವರು ಬಂದ್ರು, ಒಬ್ಬರೇ ಇದ್ರು ಅಂತ ಹೇಳಿದ್ರಲ್ಲ, ಇಲ್ಲಿ ಅದಕ್ಕೆ ಅವ್ರು ಹೇಳಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂ ಮ್ಯಾಚ್ ಆಗ್ತಾ ಇದೆ. ಐ ಕುಡ್ ಹಾರ್ಡ್ಲಿ ಬಿಲೀವ್ ಮೈ ಐಸ್. ಇಲ್ಲಿ ನನಗೆ ನನ್ನ ಕಣ್ಣನ್ನ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಅವರು. ದ ಫೋರ್ಮೋಸ್ಟ್ ಥಾಟ್ ನೌ ಇನ್ ಮೈ ಮೈಂಡ್ ವಾಸ್ ವೆದರ್ ವಿ ವುಡ್ ಬಿ ಏಬಲ್ ಟು ಕ್ಲೈಂಬ್. ಅತಿ ಮುಖ್ಯವಾಗಿ ಮುನ್ನೆಲೆಗೆ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದೇ ಒಂದು ವಿಚಾರ ಏನಾಗಿತ್ತು ಅಂದ್ರೆ ಯಾರು was whether we would be able to climb the Hillary's chimney. The Hillary's chimney ಅಂತ ಒಂದು ಏರಿಯಾ ಇದೆ ಎವರೆಸ್ಟ್ ಮೇಲೆ, ಅದನ್ನ ನಮ್ಗೆ ಹತ್ಲಿಕ್ಕೆ ಆಗುತ್ತಾ ಅನ್ನೋ ಒಂದು ಬಿಗ್ ಕ್ವಶನ್ ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ. Come back to this place safely after achieving our goal or it would prove an insurmountable obstacle. Insurmountable obstacle ಅಂದ್ರೆ ಇದನ್ನ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗ್ಲಾರ್ದ, ಅಚೀವ್ ಮಾಡ್ಲಿಕ್ಕೆ ಆಗ್ಲಾರ್ದೆ ಇರ್ತಕ್ಕಂಥ ಒಂದು ಅಬ್ಸ್ಟ್ಯಾಕಲ್ ಅಂದ್ರೆ ತಡೆಗೋಡೆ ಆಗಬಹುದು ನಮ್ಮ ಒಂದು ಜರ್ನಿಯಲ್ಲಿ ಅದು ಅಂತ ಅನ್ಕೊಂತಿರ್ತಾರೆ. ಅಂಡ್ ರಾಬಸ್ಟ್ ಸಕ್ಸಸ್ ಇಟ್ ಸೀಮ್ಡ್ ವಿದಿನ್ ಅವರ್ ಗ್ರಾಸ್ಪ್. ಆಕ್ಚುಲಿ ಯಾವುದು ತುಂಬಾ ದೂರ ಇರಂಗಿಲ್ಲ, ಆದ್ರೆ ದ ವೇ ವುಡ್ ಬಿ ಡಿಫಿಕಲ್ಟ್ ಅಂತ ಏನು ಅನಿಸ್ತಾರಂಗಿಲ್ಲ, ಅಲ್ಲಿ ಸ್ವಲ್ಪ ದೂರದಲ್ಲಿದ್ರು ಹೋಗೋದು ಅಷ್ಟು ಕಷ್ಟವಾಗಿರ್ತದ. ದಟ್ ಈಸ್ ಹೌ ದೇ ಆರ್ ಫೇಸಿಂಗ್ ಡಿಫಿಕಲ್ಟೀಸ್. Descending vertically for about 35 feet
we came to some rocks and a narrow path that led us to the chimney. ಒಂದು ನ್ಯಾರೋ ಆಗಿರ್ತಕ್ಕಂಥ ಒಂದು ಇಕ್ಕಟ್ಟಾದ ದಾರಿ ಅವರಿಗೆ ಕಾಣ್ತದ. ಆ ದಾರಿ ಮೂಲಕ ಹೋದಾಗ ಅವರಿಗೆ ಆ ಒಂದು ಹಿಲರಿ ಚಿಮ್ನಿ ಕಡೆ ರೀಚ್ ಆಗ್ತಾರೆ. ಅಂಡ್ ಆಲ್ಮೋಸ್ಟ್ ವರ್ಟಿಕಲ್ ಅಬ್ಸ್ಟಾಕಲ್ ಬಿಟ್ವೀನ್ ರಾಕ್ ಅಂಡ್ ಸ್ನೋ. ಒಂದ್ ಕಡೆ ರಾಕ್ ಮತ್ತೊಂದ್ ಕಡೆ ಸ್ನೋ ಇರ್ತದ, ಅದರ ಮಧ್ಯದಲ್ಲಿ ವರ್ಟಿಕಲ್ ಅಂದ್ರೆ ಹಿಂಗೆ ನೇರವಾದಂತಹ ಒಂದು ಉದ್ದವಾಗಿರ್ತಕ್ಕಂತಹ ಎತ್ತರವಾಗಿರ್ತಕ್ಕಂತಹ ಅಂತ ಅನ್ಬೋದು. ಆಬ್ಸ್ಟಾಕಲ್ ಬಿಟ್ವೀನ್ ರಾಕ್ ಅಂಡ್ ಸ್ನೋ, ಕಾರ್ನೇಸ್, which I had dreaded ever since I was selected for this expedition. ಈ ಒಂದು ಎಕ್ಸ್ಪೆಡಿಷನ್, ಈ ಒಂದು ಕಾರ್ಯಕ್ಕೆ ನಾನು ನನ್ನನ್ನು ಒಪ್ಪಿಕೊಂಡಾಗ ಯಾವಾಗಲೂ ನನ್ನ ಎದೆಯಲ್ಲಿ ಭಯವನ್ನು ಹುಟ್ಟಿಸ್ತಿರ್ತಕ್ಕಂಥ ಒಂದು ವಿಚಾರ ಯಾವುದಕ್ಕಿತ್ತಂದ್ರೆ ಈ ಕಾರ್ನಿಸ್ ಅಂದ್ರೆ ಈ ರೀತಿಯ ಸ್ನೋ ಫ್ಲೇಕ್ಸ್ ಅಲ್ಲಿ ಏನು ಜೋತ್ ಇರ್ತದೆ, ಅದು ಯಾವಾಗ ಬೀಳ್ತದೆ ಹೇಳಲಿಕ್ಕೆ ಆಗಂಗಿಲ್ಲ. ಸೊ ಅದು ಬಿದ್ರೆ ಔಟ್. ಸೊ ಲೈಕ್ ದಿಸ್, ಈ ಒಂದು ಭಯ ಯಾರು ರಾವತ್ ಅವರಿಗೆ ಇತ್ತು ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅವರು. ಎಸ್, ನೆಕ್ಸ್ಟ್ ಹಜಾರ್ಡಸ್ ಸಫರ್. ತುಂಬಾ ಭಯಾನಕವಾಗಿರ್ತಕ್ಕಂಥ ಒಂದು ಏನು ಸಿಚುವೇಶನ್ ಅನ್ನೋದನ್ನ ಹೇಳ್ತಾನೆ ಇಲ್ಲಿ. ಇನ್ಫ್ಯಾಕ್ಟ್ ನೆಗೋಷಿಯೇಟಿಂಗ್ ದ ಚಿಮ್ನಿ ಪ್ರೂವ್ ಟು ಬಿ ಎ ಮೋಸ್ಟ್ ಹಜಾರ್ಡಸ್ ಅಫೇರ್. ಅದ್ರ ಬಗ್ಗೆ ವಿಚಾರ ಮಾಡೋದೇ ತುಂಬಾ ಭಯವಾಗಿರ್ತಕ್ಕಂಥದ್ದಾಗಿತ್ತು. ಸಿನ್ಸ್ ಐ ವಾಸ್ ಅಟ್ ದ ರಿಯರ್ ಆಫ್ ದ ಪೀಪಲ್ ಕ್ವೈಟ್ ಫಾರ್ ಅವೇ ಫ್ರಮ್ ಪೂದೋರ್ಜಿ ವೆನ್ ಹಿ ಮೇಡ್ ಹಿಸ್ ಫೈನಲ್ ಅಟೆಂಪ್ಟ್. ಪೂದೋರ್ಜಿ ಅವರು ತುಂಬಾ ಮುಂದೆ ಹೋಗಿದ್ರು, ಅವ್ರ ಹಿಂದೆ ನಾನು ತುಂಬಾ ದೂರ ಇದ್ದೆ. ರಿಯರ್ ಅಂದ್ರೆ ಹಿಂದೆ ಇದ್ದೆ, ಬಿಹೈಂಡ್ ಇದ್ದೆ. ಅಂಡ್ ಅವನು ಫೈನಲ್ ಅಟೆಂಪ್ಟ್ ಮಾಡೋದನ್ನ ನೋಡ್ತಾ ಇದ್ದೆ. ಐ ಕುಡ್ ನಾಟ್ ಸಿ ದ ಎಕ್ಸಾಕ್ಟ್ ಹೋಲ್ಡ್ ವಿಚ್ ಹಿ ಟುಕ್. ಯಾವ ಒಂದು ಎಕ್ಸಾಕ್ಟ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಕೈ ಇಟ್ಟು, ಯಾವ ಪ್ಲೇಸ್ ಅಲ್ಲಿ ಕಾಲಿಟ್ಟು, ಏನನ್ನ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡು ಹೋಗಿದ್ರು ಅನ್ನೋದು ನನಗೆ ಕನ್ಫರ್ಮ್ ಆಗಿ ನೋಟಕ್ಕೆ ಸಿಗ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾವತ್ ನಾಟ್ ಬೀಯಿಂಗ್ ಏಬಲ್ ಟು ಪುಷ್ ಫಾರ್ವರ್ಡ್ ಫ್ರಮ್ ದ ಸೇಮ್ ಪ್ಲೇಸ್. ಈಗ ಇಲ್ಲಿಂದ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ರೈಟರ್ ಮತ್ತೆ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲಿವರೆಗೆ ನಮಗೆ ರಾವತ್ ಅವರ ಮಾತು ಕೇಳಿ ಬಂತು. ಅಂಡ್ ಇದು ಹಜಾರ್ಡಸ್ ಅಫೇರ್, ಇಲ್ಲಿಂದ ಮತ್ತೆ ನಮಗೆ ರೈಟರ್ ತಮ್ಮ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಪೂದೋರ್ಜಿ ಮೂವ್ಡ್ ಅಂಡ್ ಬಿಹೈಂಡ್ ಹಿಮ್ ವಾಸ್ ಅಹ್ಲುವಾಲಿಯಾ ಅಂಡ್ ಬಿಹೈಂಡ್ ಹಿಮ್ ವಾಸ್ ರಾವತ್. ಸೊ ಲೈಕ್ ದಿಸ್, Rawat, not being able to push forward from the same place, had moved slowly to the left. ಸ್ವಲ್ಪ ಲೆಫ್ಟ್ಗೆ ಅವರು ಬರ್ತಾ ಇರ್ತದೆ. ಓವರ್ ಅ ಬಿಗ್ ಬೌಲ್ಡರ್ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಬಂಡೆ, ಆ ಕಡೆ ಸ್ವಲ್ಪ ನಡೀತಾ ಇರ್ತಾರೆ. ಅಂಡ್ ದಸ್ ಅಸೆಂಡೆಡ್ ದ ಟಾಪ್ ಆಫ್ ದ ಚಿಮ್ನಿಯ ಮೇಲೆ ಹತ್ತೋದಕ್ಕೆ ರಾವತ್ ಅವರು ಕೂಡ ಯಶಸ್ವಿ ಆಗ್ತಾರೆ. ಐ ಬೀಯಿಂಗ್ ದ ಕಾರ್ನರ್ ಕುಡ್ ಹಾರ್ಡ್ಲಿ ಸಿ ಹಿಮ್ ಮೂವಿಂಗ್ ಅಪ್ ಬಟ್ ಟ್ರೈ ಟು ಫಾಲೋ ಹಿಮ್. ಜೊತೆಗೆ ಆ ಕಡೆಯಿಂದ ಸ್ವಲ್ಪ ಲೆಫ್ಟಿಗೆ ಹೋಗಿ ಒಂದು ಬಾರ್ಡರ್ ಮೇಲೆ ಹತ್ತಿ ಇವರು ಚಿಮ್ನಿಯನ್ನ ರೀಚ್ ಆಗ್ತಾರೆ, ರಾವತ್ ಅವರು ಕೂಡ. ನಾವು ದ ರೈಟರ್ ಇನ್ ದ ಕಾರ್ನರ್ ಕುಡ್ ಹಾರ್ಡ್ಲಿ ಸಿ, ನೋಡ್ಲಿಕ್ಕೆ ಅಷ್ಟೊಂದು ಸಮೀಪ ಇರಲ್ಲ, ದೂರ ಅನಿಸ್ತಿರ್ತದೆ, ಆದ್ರೂ ಟ್ರೈ ಮಾಡ್ತಾರಂತೆ, ಅಟ್ಲೀಸ್ಟ್ ಫಾಲೋ ಮಾಡ್ತಾ ಹೋಗ್ತಾರೆ. ನಾಟ್ ರಿಯಲೈಸಿಂಗ್ ದಟ್ ಐ ಹ್ಯಾಡ್ ಗಾನ್ ಟೂ ಫಾರ್ ಲೆಫ್ಟ್. ನನಗೆ ಅನಿಸ್ಲೇ ಇಲ್ಲ, ನಾನು ತುಂಬಾ ಎಡಕ್ಕೆ ಹೋಗ್ಬಿಟ್ಟಿದ್ದೆ. ಸೊ ದೇರ್ ಒಂದು ಸ್ವಲ್ಪ ಲೆಫ್ಟ್ ಸ್ವಲ್ಪ ರೈಟ್ ಕೂಡ ತುಂಬಾ ಡೇಂಜರಸ್ ಅಲ್ಲಿ, ಬಿಕಾಸ್ ಇಟ್ ವುಡ್ ನಾಟ್ ಬಿ ಲೈಕ್ ಅ ಹೈವೇ ತರ ವೈಡ್ ಆಗಿ ಈಸಿಯಾಗಿ ಏನಿರಂಗಿಲ್ಲ. ಸಮ್ ಸ್ಟೆಪ್ಸ್, ಒಂದು ಸ್ಟೆಪ್ ಮೇಲೆ ಸ್ಟೆಪ್ ಇಡ್ತಾ ಹೋಗ್ಬೇಕಾಗುತ್ತೆ. ಸೊ ಜಸ್ಟ್ ಮೈನ್ಯೂಟ್ ಮಿಸ್ಟೇಕ್ will make it a major impact. When I stepped over the big boulder, it started rocking. ನೋಡ್ರಿ ಸಂದರ್ಭ ಹೆಂಗಿರ್ತದೆ, ಆ ಬಿಗ್ ಬೌಲ್ಡರ್ ಮೇಲೆ ಇವರು ಹತ್ತಿದಾಗ it started rocking, ಸ್ವಲ್ಪ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಬಟ್ I knew that with a little more pressure on it, the boulder would fall down. ಅದರ ಮೇಲೆ ಇನ್ನಷ್ಟು ಹೆಚ್ಚಿನ ಪ್ರೆಷರ್ ಹಾಕಿದ್ದೆ, ಅದರಲ್ಲಿ ಆ ಬೌಲ್ಡರ್ ಕೆಳಗಡೆ ಬೀಳ್ತಿತ್ತು. ಜೊತೆಗೆ ಅಲಾಂಗ್ ವಿತ್ ಮೀ, ನನ್ನನ್ನು ತೆಗೆದುಕೊಂಡು ಬೀಳ್ತಿತ್ತು. I might possible also bring down the other two climbers. ಅದನ್ನ ನೀವು ಆ ಬೌಲ್ಡರ್ ಮೂವ್ ಆದ್ರೆ ಮೇಲಿನ ಐಸ್ ಕೂಡ ಅದ್ರ ಜೊತೆಗೆ ಡೌನ್ ಬರುತ್ತೆ, ಅವರು ಕೂಡ ಇಬ್ರು ಕೆಳಗೆ ಬರ್ಬೋದು. ಸೊ ಸಿಚುವೇಶನ್ ಇಸ್ ವೆರಿ 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 ಕಾಂಪ್ಯಾಕ್ಟ್ ನೌ, ವೆರಿ ಡೇಂಜರಸ್ಲಿ ಕಾಂಪ್ಯಾಕ್ಟ್, in which case nobody would be able to stop us during a fall of 8,000 feet. ಒಂದು 8,000 ಫೂಟ್ ಕೆಳಗಡೆ ಬೀಳ್ತಿದ್ರು ಅವರು ಅಲ್ಲಿಂದ. ಬಟ್ I must have wasted at least 15 minutes or more trying to push myself forward. ಆ ಒಂದು ಬೌಲ್ಡರ್ ಮೇಲಿಂದ ಸ್ಲೋ ಆಗಿ and must not be disturbed and harassed or dangerous movement ಮಾಡಲಾರ್ದ ಹಾಗೆ ಈಸಿಯಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೂವ್ ಮಾಡ್ತಾ ಹೋಗ್ತಾರೆ. ಸೊ ಫಾರ್ವರ್ಡ್ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ಲಿಕ್ಕೆ ಆಲ್ಮೋಸ್ಟ್ 15 ಮಿನಿಟ್ಸ್ ಅವರು ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಿ ನೌ ಫೌಂಡ್ ಅವರ್ ಸೆಲ್ಸ್ ಪರ್ಚ್ಡ್ ಆನ್ ಅನ್ ಐಸ್ ಪ್ಲಾಟ್ಫಾರ್ಮ್. ನಮ್ಗೆ ಅನಿಸಿತು ಈಗ ನಾವೆಲ್ಲರೂ ಕೂಡ ಒಂದು ಐಸ್ ಪ್ಲಾಟ್ಫಾರ್ಮ್ ಮೇಲೆ ಬಂದಿದ್ದೇವೆ ಅಂತ ಅನಿಸ್ತು. ಫ್ರಮ್ ಹಿಯರ್ ದ ಸ್ಲೋಪ್ ಸ್ಲ್ಯಾಕನ್ಡ್ ಗ್ರಾಜುವಲಿ.
ತುಂಬಾ ಸ್ಲೋಪ್ ಆಗಿರ್ತಕ್ಕಂಥದ್ದು ಏನಿಲ್ಲ, ಆಲ್ಮೋಸ್ಟ್ ಸ್ಲ್ಯಾಕನ್ ಅಂದ್ರೆ ಏನ್ರಿ ಕಡಿಮೆ ಆಗೋಯ್ತು. ಸ್ಲ್ಯಾಕನ್ ಅಂದ್ರೆ ತುಂಬಾ ಕಡಿಮೆ ಆಗೋಯ್ತು, ಸ್ಲೋಪ್ ಇಲ್ಲ ಈಗ. ಸೊ ಅಲ್ಲಿ ಫ್ಲಾಟ್ ಆದಂತ ಏರಿಯಾ ಕಾಣಿಸ್ತಾ ಇದೆ. ದೇರ್ ವಾಸ್ ರಾಕ್ ಟು ದ ಲೆಫ್ಟ್ ಅಂಡ್ ಸ್ನೋ ಟು ದ ರೈಟ್. ಸೊ ಲೆಫ್ಟಿಗೆ ರಾಕ್ ಇತ್ತು, ರೈಟಿಗೆ ಸಾರಿ ಲೆಫ್ಟ್ಗೆ ರಾಕ್ ಇತ್ತು, ರೈಟ್ಗೆ ಸ್ನೋ ಇತ್ತು. ವಿ ಫಾಲೋಡ್ ದ ಪಾತ್ ಬಿಟ್ವೀನ್ ದ ಟು, ಆ ಎರಡರ ಮಧ್ಯ ಒಂದು ದಾರಿ ಇತ್ತು, ಅದನ್ನ ನಾವು ಫಾಲೋ ಮಾಡಿದ್ವಿ. ದ ಕ್ಲೈಂಬಿಂಗ್ ವಾಸ್ ನಾಟ್ ಸ್ಟೀಪ್. ನಾವು ಈಗ ಹತ್ತೋದು ತುಂಬಾ ಸ್ಟೀಪ್ ಏನಿರಲಿಲ್ಲ, ಬಟ್ ಇಟ್ ವಾಸ್ ಗ್ರಾಜುವಲ್ ಅಪ್. ಓಕೆ, ದೇರ್ ವೇರ್ ಓನ್ಲಿ ಹಂಪ್ಸ್ ಆಫ್ ರಾಕ್. ಅಲ್ಲಿ ಎಂತ ಏನು ಡಿಫಿಕಲ್ಟಿ ಇರದಿದ್ರು ಕೂಡ ಹಂಪ್ಸ್ ಆಫ್ ರಾಕ್ ಇದ್ದು, ದೊಡ್ಡ ದೊಡ್ಡ ಕಲ್ಲುಗಳನ್ನು ಈ ರೀತಿ ಹತ್ತಿ ಇಳಿಬೇಕಾಗ್ತಿತ್ತು. ಅಂಡ್ ಸ್ನೋ ಆಫನ್ ಮಿಕ್ಸ್ಚರ್ ಆಫ್ ಬೋತ್, ಒಂದ್ ಕಡೆ ರಾಕ್ ಇದ್ದು ಮತ್ತೊಂದ್ ಕಡೆ ಸ್ನೋ ಇರ್ತಿತ್ತು. ಆಫನ್ ಮತ್ತೊಂದಿಷ್ಟು ಕಡೆ ಅವಾಗ ಮಿಕ್ಸ್ಚರ್ ಆಫ್ ಬೋತ್, ಏನು ಸ್ನೋ ಅಂಡ್ ರಾಕ್ ಎರಡು ಕೂಡ ಇದ್ದಂತ ಒಂದು ವೇ ಇತ್ತಲ್ಲಿ. ಬ್ರೀದಿಂಗ್ which had never been easy became even more difficult. My dear friends, as I told you in the beginning, as you go up and up from the earth, you will face a lack of oxygen there. So now it would be very difficult. It was very difficult for them as they are almost on the top of the zenith. We would take a deep breath, but it would shorten into a hiccup. ತುಂಬಾ ಜೋರಾಗಿ ತಮ್ಮ ಡೀಪ್ ಬ್ರೆತ್ ಅನ್ನ ತಗೊಳ್ಬೇಕಂತಿದ್ರು ಕೂಡ ಅದು ಸಣ್ಣದಾಗಿ ಶಾರ್ಟನ್ ಇಂಟು ಹಿಕಪ್ ಅಂದ್ರೆ ಬಿಕ್ಕಳಿಕೆ ತರ ಆಗ್ತಾ ಇತ್ತು. ಅಂಡ್ ವಿ ಗ್ಯಾಸ್ಪ್ಡ್ ಫಾರ್ ದ ಬ್ರೆತ್. ಅಲ್ಲಿ ಉಸಿರಾಟಕ್ಕಾಗಿ ತುಂಬಾ ಗ್ಯಾಸ್ಪಿಂಗ್ ಮಾಡಬೇಕಾಗಿತ್ತು, ಗಾಳಿನ ತೆಗೆಯಲಿಕ್ಕೆ ತುಂಬಾ ಕಷ್ಟ ಪಡಬೇಕಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಅಂಡ್ ವುಡ್ ದ ಅಸೆಂಟ್ ನೆವರ್ ಎಂಡ್. ಸೊ ಈ ಒಂದು ಕ್ವಶನ್ ಎಸ್ಪೆಷಲಿ ಅಟ್ ದ ಲಾಸ್ಟ್ ಮೂಮೆಂಟ್ ಬಂದೇ ಬರುತ್ತೆ. ಅಲ್ಲ, ಈ ಹತ್ತುವುದು ಅಸೆಂಟ್ ಅಂದ್ರೆ ಎತ್ತರ ಇನ್ನು ಮುಗಿಲೇ ಇಲ್ವಾ, ನಮ್ಮ ಜರ್ನಿ ಮುಗಿಲಿಲ್ವಾ, ನಮ್ಮ ಏಮ್ ನಾವು ರೀಚ್ ಆಗಲೇ ಇಲ್ವಾ ಅನ್ನೋ ಒಂದು ಕ್ವಶನ್, ಸ್ಪೆಷಲಿ ಅಟ್ ದ ಲಾಸ್ಟ್ ಮೂಮೆಂಟ್. ಈ ಸ್ಟೆಪ್ ನೌ ವಾಸ್ ಅ ಗ್ರೈಂಡ್. ಈಗ ಪ್ರತಿ ಒಂದು ಹೆಜ್ಜೆನೂ ಕೂಡ ನಮ್ಮನ್ನ ಈ ರೀತಿ ಗ್ರೈಂಡಿಂಗ್ ಮಾಡ್ತಿತ್ತು. ಆರ್ ಇಟ್ ವುಡ್ ಬಿ ಲೈಕ್ ವೆರಿ ಡಿಫಿಕಲ್ಟ್ ಅಂತ ಅನ್ನೋದನ್ನ ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರೆ. ಸೊ ದ ಲಾಸ್ಟ್ ಥಿಂಗ್ ಆನ್ ಟಾಪ್ ಆಫ್ ದ ವರ್ಲ್ಡ್, as you know, Everest is almost 8,848 okay meters, means 8.8 kilometers ಅಂತ ನಾ ಹೇಳ್ಬೋದು. 8.848 kilometers, almost 8 kilometers, almost 9 I may say 9 kilometers ಇರ್ಬೋದು ಅದು. ಅಂತಹ ಒಂದು ಮೇಲೆ ನೀವು ಹೋದಾಗ ಇಡೀ ಜಗತ್ತಿನ ಮೇಲೆ ನಿಂತಂಗ ಆಗ್ತದೆ ನಿಮಗ. ಅದನ್ನ ಅವ್ರು ಹೇಳ್ತಾರೆ ನೋಡ್ರಿ, ದ ಹಂಪ್ಸ್ undulated endlessly. ನಮಗೆ ಕೊನೆ ಇರಲಾರ್ದ ಹಾಗೆ ಹಂಪ್ಸ್ ನಮ್ಮ ಮಧ್ಯೆ ಬರ್ತಾ ಇದ್ವು. sometimes there would be only rock, sometimes a snowy rock and a boulder of snow or a boulder of snow. ಏನೋ ಒಂದು ರಾಕ್ ಇರ್ತಿತ್ತು, ಅಥವಾ ಸ್ನೋವಿ ರಾಕ್ ಇರ್ತಿತ್ತು, ಅಥವಾ ಒಂದು ಬೌಲ್ಡರ್, ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆ ಇರ್ತಿತ್ತು ನಮ್ಮ ದಾರಿ ಮಧ್ಯೆ. ಐ ಕೆಪ್ಟ್ ಆಸ್ಕಿಂಗ್ ಮೈ ಸೆಲ್ಫ್, ಹೌ ಮಚ್ ಲಾಂಗರ್ ಅಂಡ್ ಹೌ ಮಚ್ ಫಾರ್ದರ್, ಇನ್ನು ಎಷ್ಟು ಉದ್ದ, ಎಷ್ಟು ದೂರ. This is how the common questions arise, common questions comes to the mind of the achievers. So maybe it was far off, ತುಂಬಾ ದೂರ ಇದೆ ಏನೋ ಅಂತ ಅನಿಸ್ತಾ ಇತ್ತು. maybe we would have to turn back. ನೋಡ್ರಿ, ಇನ್ನು ದೂರ ಇದೆ, ನಾವು ವಾಪಸ್ ಹೋಗಬಹುದೇನೋ, ವಿದೌಟ್ ರೀಚಿಂಗ್ ಇಟ್. ಆ ಒಂದು ಜೆನಿತ್ ಅನ್ನ ರೀಚ್ ಆಗ್ಲಾರ್ದೆ ನಾವು ವಾಪಸ್ ಹೋಗ್ತೀವೇನೋ ಅನ್ನೋ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಭಯ ಅವರಿಗೆ ಎದುರಾಗ್ತಾ ಇತ್ತು ಅವಾಗ. ಆನ್ ಎವ್ರಿ ಕ್ಲೈಂಬ್ ಒನ್ ಈಸ್ ಅಸೇಲ್ಡ್ ಬೈ ದೀಸ್ ಡೌಟ್ಸ್. ಅಸೇಲ್ಡ್ ಅಂದ್ರೆ ಒತ್ತಿ ಬರ್ತಿದ್ವು ಈ ಡೌಟ್ಸ್ಗಳು, ನಮ್ಮನ್ನ ಮೇಲಿಂದ ನಮಗೆ ಬರ್ತಾನೆ ಇದ್ವು. ದೇರ್ ಕಮ್ಸ್ ಎ ಟೈಮ್ ವೆನ್ ದ ಮೈಂಡ್ ಅಂಡ್ ದ ಬಾಡಿ ಡ್ವೆಲ್ ಆನ್ ದ ಶಿಯರ್ ಬ್ಲಿಸ್ ಆಫ್ ಗೋಯಿಂಗ್ ಡೌನ್ ಹಿಲ್ ಅಗೇನ್. ಇವಾಗ ಮೇಲೆ ಹತ್ತಿ ನಿಂತ ನೋಡ್ತಾರೆ, ಮೇಲೆ ಹತ್ತೋದು ಯಾವುದು ಇರಲಿಲ್ಲ. ಹಾಗಾಗಿ ಅವಾಗ ಮತ್ತೆ ವಾಪಸ್ ನಾವು ಕೆಳಗಡೆ ಈಸಿಯಾಗಿ ಹೋಗಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಒಂದು ಶಿಯರ್ ಬ್ಲಿಸ್ ಅವರ ಮನಸ್ಸಿನಲ್ಲಿ ತುಂಬಿ ತುಳುಕಿ ಬರ್ತದ, ಖುಷಿಯ ಒಂದು ಬ್ಲಿಸ್ ಅವ್ರಿಗೆ ತುಂಬಿ ತುಳುಕ್ತದ. ಅಂಡ್ ಐ ವಾಸ್ ಇನ್ ಸಚ್ ಎ ಸ್ಟೇಟ್. ಆ ಒಂದು ಸ್ಟೇಟಸ್ ಅಲ್ಲಿ ನಾನೀಗ ಬಂದ್ಬಿಟ್ಟೆ. ಎಟ್ ಅನದರ್ ಪಾರ್ಟ್ ಇನ್ ಮೀ ಅರ್ಜ್ಡ್ ಮೀ ಟು ಗೋ ಆನ್. ಇನ್ನೊಂದು ಸ್ವಲ್ಪ ಹೋಗಬಹುದೇನೋ ಅಂತ ಅನ್ಕೊಂಡು ಸ್ವಲ್ಪ ನನ್ನ ಒಳಗಿರ್ತಕ್ಕಂಥ ಒಂದು ಏನು ನನ್ನ ಎಕ್ಸ್ಟ್ರಾರ್ಡಿನರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಇನ್ಸೈಡ್ ಮೀ ಏನಿದ್ದ, and he told me a bit more ಅಂತ ಹೇಳ್ತಾನೆ. it couldn't be more than a few feet now. ನೋಡಿ, ಕೆಲವು ಫೂಟ್ಗಳೀಗ ನೋಡಿ, ಇಲ್ಲಿ ನಾವು ಫೀಟ್ ಲೆಕ್ಕ ಮಾಡ್ತೇವೆ, ಅವ್ರು ಮಾಡ್ತಿರೋದು ಕೇವಲ ಫೀಟ್ ಲೆಕ್ಕ, ನಾವು ಕಿಲೋಮೀಟರ್ ಗಂಟಲೆ ಹೇಳ್ತಾ ಇದ್ದೇವೆ. ಅಂದ್ರೆ ಎಲ್ಲಿದ್ದಾರೆ, ಜಸ್ಟ್ ಸಮ್ ಸ್ಟೆಪ್ಸ್, ಜಸ್ಟ್ ಫ್ಯೂ ಫೀಟ್, ಅರೌಂಡ್ 50 to 100 feet ದೂರ ಇದಾರೆ ಅಷ್ಟೇ. ನಾವು ಪರ್ಹ್ಯಾಪ್ಸ್
50 ಆರ್ ಇವನ್ ಲೆಸ್, 50 ಅಥವಾ ಇನ್ನೇನು ಕೆಲವು ಫೂಟ್ ನಾವು ದೂರ ಇದ್ದೇವೆ. ಬಟ್ ದ ಸ್ಲೋಪ್ ಲೆಡ್ ಆನ್ ಆ್ಯಂಡ್ ಆನ್. ಆ ಒಂದು ಇಳಿತ ಮತ್ತಷ್ಟು ನಮ್ಮನ್ನ ಮುಂದೆ ತಗೊಂಡು ಹೋಯಿತು. ಹೆವನ್ಸ್ ವಾಸ್ ದೇರ್ ನೋ ಎಂಡ್. ಸೊ ಹೆವನ್ಸ್ ವಾಸ್ ದೇರ್ ನೋ ಎಂಡ್. ಓ ಮೈ ಗಾಡ್ ಅನ್ನಂಗೆ. ಹೆವನ್ಸ್ ಮೀನ್ ಓ ಮೈ ಗಾಡ್, ವಾಸ್ ದೇರ್ ನೋ ಎಂಡ್, ಅಲ್ಲಿ ಕೊನೆ ಅನ್ನೋದು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ ಎದುರಾಗ್ತಿರ್ತದೆ. ಆ್ಯಂಡ್ ದೆನ್ ಸಡನ್ಲಿ ದೇರ್ ವಾಸ್ ಆ್ಯನ್ ಎಂಡ್. ನಮಗೆ ಅರಿವಿರಲಾರ್ದೆ ನಾವು ಅದನ್ನ ಪೂರ್ತಿ ಮುಟ್ಟಿಬಿಟ್ಟಿದ್ವಿ. ದೇರ್ ವಾಸ್ ಆ್ಯನ್ ಎಂಡ್. ಇನ್ನು ಏನು ಮುಂದೆ ಹೋಗೋದಿಲ್ಲ. ನೋ ಮೋರ್ ಲಿಟಲ್ ಲಂಪ್ಸ್, ಓನ್ಲಿ ಎ ವೈಟ್ ಲಿಟಲ್ ಡೋಮ್ ಕರ್ವಿಂಗ್ ಸ್ಲೈಟ್ಲಿ ಅಬವ್ ಅಸ್. ನಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಒಂದು ವೈಟ್ ಲಿಟಲ್ ಡೋಮ್ ಅಂತ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಅದ್ರ ಮೇಲೆ ಇನ್ನೇನು ಹತ್ಲಿಕ್ಕಿಲ್ಲ. ಇನ್ಕ್ರೆಡಿಬಲ್, ಇಟ್ ವಾಸ್ ದ ಸಮಿಟ್ ಆಫ್ ಎವರೆಸ್ಟ್. ಇನ್ಕ್ರೆಡಿಬಲ್, ನಂಬಲ ಸಾಧ್ಯ, ಅನ್ಬಿಲೀವೇಬಲ್ ಅಂದಂಗ್ರಿ. ಅನ್ಬಿಲೀವೇಬಲ್, ಇಟ್ ವಾಸ್ ದ ಸಮಿಟ್ ಆಫ್ ಎವರೆಸ್ಟ್. ಈ ಒಂದು ಪಾಯಿಂಟ್ ಅನ್ನ ಅವರು ಮುಟ್ಟಿದಾಗ ಎಷ್ಟು ಹ್ಯಾಪಿ ಮೂಮೆಂಟ್ ಅನ್ನ ಅವರು ಫೀಲ್ ಮಾಡ್ತಿರ್ಬೋದು. ಜಸ್ಟ್ ಲುಕ್, they faced a lot of difficulties in the middle, in the past, but they didn't give up. They moved on. That is what the result. They are on the summit. ಅಂದ್ರೆ ನಿಮಗೆ ಗೊತ್ತಿರಲಿ, ಈ ಒಂದು ಏನು ಎವರೆಸ್ಟ್ ಅಂತ ನಾವು ಕರೆದ್ರೆ, ಇದನ್ನ ನಾವು ನೋಡಿ ಇನ್ನೊಂದು ಸ್ವಲ್ಪ ನಾನು ನಿಮಗೆ ತಿಳಿಯೋ ಮಾಡ್ತೇನೆ. ಇದನ್ನ ಎವರೆಸ್ಟ್ ಅಂತ ನಾವು ಕರೆದ್ರೆ ದಿಸ್ ಈಸ್ ಕಾಲ್ಡ್ ದ ಸಮಿಟ್. ಈ ಒಂದು ಸಮಿಟ್ ಏನು ತುತ್ತ ತುದಿ ಅಂತ ಕರಿತೇವೆ, ಅವರು ರೀಚ್ ಆಗಿದ್ರು. ಎಸ್, ವಿ ವೇರ್ ದೇರ್ ಲಿಂಕಿಂಗ್ ಆರ್ಮ್ಸ್. ಒಬ್ಬರಿಗೊಬ್ರು ಈ ರೀತಿ ಆರ್ಮ್ಸ್ ಅನ್ನ ಲಿಂಕ್ ಮಾಡ್ಕೊಂಡು ವಿ ಕ್ಲೈಂಬ್ಡ್ ಲಾಸ್ಟ್ ಫ್ಯೂ ಸ್ಟೆಪ್ಸ್ ಟುಗೆದರ್, ಫ್ಯೂ ಫೀಟ್ ಟುಗೆದರ್. ದ ಟ್ರೈ ಕಲರ್ ಏನು ತಿರಂಗ ಅಂತ ನಾವು ಕರಿತೀವಿ, ಸ್ಯಾಫ್ರಾನ್, ವೈಟ್ ಅಂಡ್ ಗ್ರೀನ್. ನಮ್ಮ ಟ್ರೈ ಕಲರ್ ಏನು ಫ್ಲಾಗ್ ಇದೆ ಅದನ್ನ ಪ್ಲಾಂಟೆಡ್ ಬೈ ಅವರ್ ಫಸ್ಟ್ ಸಮಿಟ್ ಪಾರ್ಟಿ. ನಮ್ಕಿಂತ ಮುಂಚೆ ಹೋದಂತವರು ಆ ಟ್ರೈ ಕಲರ್ ಅನ್ನ ಅಲ್ಲಿ ಏನು ಪ್ಲಾಂಟ್ ಮಾಡಿದ್ರು, ನಿಲ್ಲಿಸಿದ್ರು. ವಾಸ್ ಫ್ಲೈಯಿಂಗ್, ಅದು ತುಂಬಾ ಒಳ್ಳೆ ಚೆನ್ನಾಗಿಯೇ ಹಾರಾಡ್ತಾ ಇತ್ತು. ಈ ಟ್ರೈ ಕಲರ್ ಕೇಸರಿ, ಬಿಳಿ, ಹಸಿರು ಅಂತ ನಾವೇನು ಹೇಳ್ತೇವೆ, ಅದು ಹಾರಾಡ್ತಾ ಇದ್ದದ್ದು ಕಾಣಿಸ್ತಾ ಇದೆ. ಟ್ಯಾಟರ್ಡ್ ಬಟ್ ಜಾಂಟಿ, ತುಂಬಾ ಕಷ್ಟ. ಅಲ್ಲಿ ವಾತಾವರಣ ಕೂಡ ಹಂಗೆ ಇರ್ತದೆ, ಸ್ವಲ್ಪ ನೀರಲ್ಲಿ ಅದ್ದಿದಂಗಿತ್ತು, ಬಟ್ ಹ್ಯಾಪಿ ಆಗಿತ್ತು. ದೇರ್ ವೇರ್ ಅದರ್ ಫ್ಲಾಗ್ಸ್ ಟು ಅಂಡ್ ಸಮ್ ಸೊವೆನೀರ್ಸ್ ಅಂಡ್ ಆಫರಿಂಗ್ಸ್ ಲೆಫ್ಟ್ ಬೈ ದ ಸಮಿಟ್ ಪಾರ್ಟೀಸ್ ವಿಚ್ ಹ್ಯಾಡ್ ಕಮ್ ಬಿಫೋರ್ ಅಸ್. ನಮ್ಗಿಂತ ಮುಂಚೆ ಬಂದಿರತಕ್ಕಂಥ ಆ ಸಮಿಟ್ ಪಾರ್ಟೀಸ್ ಅಂದ್ರೆ ಏನು ಮೌಂಟೇನಿಯರ್ಸ್, ಅವರೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಫ್ಲಾಗ್ಸ್ ಇತ್ತು, ಒಂದಿಷ್ಟು ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥವುಗಳಿದು. ಎಲ್ಲವನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ದಿಸ್ ಈಸ್ ಹೌ ದೇ ಪ್ರೂವ್ ದೆಮ್ಸೆಲ್ಸ್ ದ ಬೆಸ್ಟ್ by trying again and again. So this is how we have to move on even at the cost of our life. So things are like this. So mountaineering is not such easy. Climbing Mount Everest is a best experience, but we have to have some extraordinary efforts always to do unachievable things achievable. So to make things extraordinary, we have to be incredible inside our mind and the heart. So here we have an end for this essay for the beautiful experience of HBS Ahluwalia. Please kindly, if you have get time, if you have get chance, if you would get chance, go and try climbing Mount Everest. Wish you all the best. Thank you very much.